Hello dear students, this is Sindhu Kaushik. So ಇವತ್ತಿನ ಕ್ಲಾಸಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ 56th ಪ್ರಾಬ್ಲಮ್, ಕ್ವಶನ್ ಪೇಪರ್ ಪ್ರಾಬ್ಲಮ್ ಅಲ್ಲಿ 56 ನಂಬರ್. ಇಫ್ ದ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ಎ ಬಿ ಸಿ ಡಿ ಈಸ್ ಕಾಮ್ಯುಟೇಟಿವ್ ವಿತ್ ದ ಮ್ಯಾಟ್ರಿಕ್ಸ್ 1 1 0 1. ಸೊ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್? ಆಪ್ಷನ್ ಎ, ಬಿ, ಸಿ ಆ್ಯಂಡ್ ಡಿ. ಸೊ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಫ್ ದ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಈಸ್ ಕಾಮ್ಯುಟೇಟಿವ್ ವಿತ್ ದ ಮ್ಯಾಟ್ರಿಕ್ಸ್. ಸೊ ಕಾಮ್ಯುಟೇಟಿವ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕಾಮ್ಯುಟೇಟಿವ್ ಅಂದ್ರೆ ಏನು ಅಂತ ಗೊತ್ತಿರಬೇಕಲ್ವಾ? ಸೊ ಸೊಲ್ಯೂಷನ್, ಎ ಆ್ಯಂಡ್ ಬಿ ಆರ್ ಸೆಟ್ ಟು ಬಿ ಕಾಮ್ಯುಟೇಟಿವ್ ಮೀನ್ಸ್ ಎ ಬಿ ಇಸ್ ಈಕ್ವಲ್ ಟು ಬಿ ಎ. ಎರಡು ಮ್ಯಾಟ್ರಿಕ್ಸ್ ತಗೊಳ್ತಿದ್ದೀರಾ, ಸೊ ಆ ಎರಡೂ ಮ್ಯಾಟ್ರಿಕ್ಸ್ ಕಾಮ್ಯುಟೇಟಿವ್ ಲಾನ ಹೋಲ್ಡ್ ಮಾಡ್ತಿದೆ ಅಂದರೆ ಎ ಬಿ ಇಸ್ ಈಕ್ವಲ್ ಟು ಬಿ ಎ. ಅಂದರೆ ನೀವು ಈ ರೀತಿ ಮಲ್ಟಿಪ್ಲೈ ಮಾಡಿದ್ರು, ನೆಕ್ಸ್ಟು ಫಸ್ಟ್ ಎ ತಗೊಂಡು ನೆಕ್ಸ್ಟ್ ಬಿ ಕನ್ಸಿಡರ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರು, ಇಲ್ಲ ಫಸ್ಟ್ ಬಿ ತಗೊಂಡು ನೆಕ್ಸ್ಟ್ ಎನ ಕನ್ಸಿಡರ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ ಅನ್ನೋದೇ ಕಾಮ್ಯುಟೇಟಿವ್ ಲಾ. ಓಕೆನಾ? ಸೊ ಇದು ಯಾವಾಗಲೂ ಟ್ರೂ ಆಗಲ್ಲ. ಎ ಬಿ ಇಸ್ ಈಕ್ವಲ್ ಟು ಬಿ ಎ ಫಾರ್ ಆಲ್ ಮ್ಯಾಟ್ರಿಕ್ಸ್ ಇದು ಹೋಲ್ಡ್ ಆಗಲ್ಲ. ಓಕೆನಾ? ಸೊ ಅದು ಸ್ಪೆಷಲ್ ಕೆಲವೊಂದು ಮ್ಯಾಟ್ರಿಕ್ಸ್ ಇದೆ, ಆ ಸ್ಪೆಷಲ್ ಮ್ಯಾಟ್ರಿಕ್ಸಿಗೆ ಮಾತ್ರ ಇದು ಕಾಮ್ಯುಟೇಟಿವ್ ಲಾ ಹೋಲ್ಡ್ ಆಗೋದು. ಮ್ಯಾಕ್ಸಿಮಮ್ 99% ಎ ಬಿ ಇಸ್ ಈಕ್ವಲ್ ಟು ಬಿ ಎ ಹೋಲ್ಡ್ ಆಗಲ್ಲ. ಬಟ್ ಇವ್ರೇನು ಹೇಳ್ತಿದ್ದಾರೆ ಅಂತ ಅಂದರೆ, ಇಲ್ಲಿರೋಂತಹ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಇದು ಮತ್ತೆ ಇನ್ನೊಂದು ಮ್ಯಾಟ್ರಿಕ್ಸ್ 1 1 0 1, ಇದನ್ನು ನೀವು ಬೇಕಾದ್ರೆ ಬಿ ಅಂತ ಅನ್ಕೊಳ್ಬಹುದು. ಸೊ ಇವೆರಡು ಕಾಮ್ಯುಟೇಟಿವ್ ಆಗಿದೆ. ಇಫ್ ಒಂದು ವೇಳೆ ಆಗಿದೆ ಅಂತ ಅಂದ್ರೆ ಯಾವುದು ಕರೆಕ್ಟ್ ಆಪ್ಷನ್ ಅಂತ. ಓಕೆನಾ? ಸೊ ಕಾಮ್ಯುಟೇಟಿವ್ ಅಂತ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಮೊದಲನೇ ಮ್ಯಾಟ್ರಿಕ್ಸ್ ಎ ಬಿ ಸಿ ಡಿ ಬರ್ಕೊಳ್ಳಿ, ಎರಡನೇ ಮ್ಯಾಟ್ರಿಕ್ಸ್ 1 1 0 1 ಬರ್ಕೊಳ್ಳಿ. ಸೊ ಇದು ಎ, ಇದು ಇನ್ನೊಂದು ಕೊಟ್ಟಿದಾರಲ್ಲ ಆ ಮ್ಯಾಟ್ರಿಕ್ಸು. ಸೊ ಎ ಮತ್ತೆ ಇದೊಂದು ಬಿ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟು ಇದು ಬಿ, ಇದು ನೆಕ್ಸ್ಟ್ ಎ ಅಂತ ತಗೊಳ್ಳಿ. ಸೊ ಎ ಬಿ ಇಸ್ ಈಕ್ವಲ್ ಟು ಬಿ ಎ, ಆ ರೀತಿ. ಓಕೆನಾ? ಬಿಕಾಸ್ ಇದು ಕಾಮ್ಯುಟೇಟಿವ್ ಅಂತ ಅವರೇ ಹೇಳಿದಾರಲ್ಲ. ಹಾಗಾಗಿ ಫಸ್ಟ್ ಮಲ್ಟಿಪ್ಲೈ ಮಾಡೋಣ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮರ್ತಿರೋರು ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಹೋಗುತ್ತೆ ಅಂತ ಅಂದರೆ ಈ ರೀತಿ. ಫಸ್ಟ್ ರೋ, ಇದು ಫಸ್ಟ್ ಕಾಲಮ್ ಅಂದರೆ ಆರಿಜಾಂಟಲ್ಲು ವರ್ಟಿಕಲ್ಲು. ಎ ಇಂಟು 1 ಎ ಪ್ಲಸ್ ಬಿ ಇಂಟು 0 0. ಸೊ ಎ 1 ಝ ಎ ಪ್ಲಸ್ ಪ್ಲಸ್ ಅಂತ ನೀವೇ ಹಾಕೊಳ್ಬೇಕು, ಬಿ ಇಂಟು 0 0. ಓಕೆನಾ? ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗೀತು. ಸೊ ನೆಕ್ಸ್ಟ್ ಅದೇ ರೀತಿ ಇದೇ ರೋನಲ್ಲೇ ನೆಕ್ಸ್ಟ್ ಇನ್ನೊಂದು ಕಾಲಮ್ ಇದೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಓಕೆನಾ? ಸೊ ಎ ಇಂಟು 1 ಎ ಪ್ಲಸ್ ಬಿ ಇಂಟು 1 ಬಿ. ಸೊ ಎ ಪ್ಲಸ್ ಬಿ. ಕ್ಲಿಯರ್? ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಓಕೆನಾ? ಸೊ ಈ ರೀತಿ ಮಲ್ಟಿಪ್ಲಿಕೇಶನ್ ಮೂವ್ ಆಗುತ್ತೆ. ಸೊ ಫಸ್ಟ್ ರೋ ಇನ್ನೂ ಒಂದು ಕಾಲಮ್ ಇದ್ದಿದ್ರೆ ಫಸ್ಟ್ ರೋ ಥರ್ಡ್ ಕಾಲಮ್ ಮಾಡಬೇಕಿತ್ತು. ಓಕೆನಾ? ಸೊ ಕಾಲಮಿಗೆ ಮೂವ್ ಆಗ್ತಿದ್ದೀರಾ ಅಂದ್ರೆ ಇಲ್ಲಿ ಕಾಮ ಹಾಕ್ಬಿಟ್ಟು ಮೂವ್ ಆಗಿ. ಓಕೆನಾ? ಸೊ ಇವಾಗ ಇಲ್ಲಿ ಮುಗೀತು ಕಂಪ್ಲೀಟ್ ಆಗಿ ಫಸ್ಟ್ ರೋದು. ಈಗ ಸೆಕೆಂಡ್ ರೋಗೆ ಬನ್ನಿ. ಸೆಕೆಂಡ್ ರೋನಲ್ಲಿ ಎಲಿಮೆಂಟ್ ಇರೋದು ಸಿ ಮತ್ತೆ ಡಿ. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಫಸ್ಟ್ ಮಾಡೋಣ. ಸಿ ಇಂಟು 1 ಸಿ ಪ್ಲಸ್ ಡಿ ಇಂಟು 0 0. ಓಕೆನಾ? ಕಾಮ. ನೆಕ್ಸ್ಟ್ ಕಾಲಮ್ಗೆ ಹೋಗ್ತಿದ್ದೀರಾ ಅಂತಂದ್ರೆ ಅರ್ಥ ಕಾಮ ಹಾಕ್ಬಿಟ್ಟು ಹೋಗಿ ಮೂವ್ ಆಗಿ. ಸೊ ಸಿ 1 ಝ ಸಿ ಪ್ಲಸ್ ಡಿ 1 ಝ ಡಿ, ಸಿ ಪ್ಲಸ್ ಡಿ. ಕ್ಲಿಯರ್? ಸೊ ಟೋಟಲ್ ಆಗಿ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಆಯಿತು. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮುಗೀತು ಮಲ್ಟಿಪ್ಲಿಕೇಶನ್. ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಇನ್ನೂ ಅರ್ಥ ಆಗ್ದಲೇ ಇರೋರಿಗೆ ಸೊ ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅದು ಹೇಳ್ತೀನಿ. ಸೊ ಅವಾಗ ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಇವಾಗ ಇದನ್ನು ಮಲ್ಟಿಪ್ಲೈ ಮಾಡೋಣ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ಎ ಪ್ಲಸ್ ಅಂತ ಹಾಕಿ 1 ಇಂಟು ಸಿ ಮುಗೀತಾ? ಕಾಮ. ನೆಕ್ಸ್ಟ್ ಕಾಲಮ್ಗೆ ಹೋಗಬೇಕು. ಸೊ ಅದೇ ರೋನಲ್ಲೇ ಬಟ್ ಸೆಕೆಂಡ್ನೇ ಕಾಲಮ್ಗೆ ಹೋಗಬೇಕು. 1 ಇಂಟು ಬಿ ಪ್ಲಸ್ 1 ಇಂಟು ಡಿ. ಕ್ಲಿಯರ್? ಸೊ ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮುಗೀತು. ಸೊ ಇಷ್ಟು. ಸೊ ಇವಾಗ ಸೆಕೆಂಡ್ ರೋಗೆ ಬನ್ನಿ. ಸೆಕೆಂಡ್ ರೋ ಏನು 0 ಮತ್ತು 1. ಸೊ 0 ಇಂಟು ಎ 0 ಪ್ಲಸ್ 1 ಇಂಟು ಸಿ ಕಾಮ. ಸೊ ಅದೇ ರೋನಲ್ಲೇ ಸೆಕೆಂಡ್ ಕಾಲಮ್ ಮೂವ್ ಆಗಿ 0 ಇಂಟು ಬಿ 0 ಪ್ಲಸ್ 1 ಇಂಟು ಡಿ. ಕ್ಲಿಯರ್? ಸೊ ಫಸ್ಟ್ ರೋ ಫಸ್ಟ್ ಕಾಲಮ್, ಅದೇ ರೋ ಸೆಕೆಂಡ್ ಕಾಲಮ್. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಈ ರೀತಿ ನೀವು ಮಲ್ಟಿಪ್ಲಿಕೇಶನ್ ತಗೊಳ್ಬೇಕಾಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ನಾವು ಇಲ್ಲಿ ನೋಡಿ, ಇಲ್ಲಿ ಎಂಟ್ರಿ ಎ ಇದೆ, ಎ ಪ್ಲಸ್ 0 ಅಂದರೆ ಏನೇ, ಇಲ್ಲಿ ಎ ಪ್ಲಸ್ ಸಿ ಇದೆ. ಕಂಪೇರ್ ಮಾಡಿ. ಈಕ್ವಲ್ ಅಂತ ಸೈನ್ ಇರೋದ್ರಿಂದ ಫಸ್ಟ್ ಎಂಟ್ರಿ ಈಕ್ವಲ್, ಸೆಕೆಂಡ್ ಥರ್ಡ್ ಫೋರ್ತ್ ಈಕ್ವಲ್ ಅಂತ ಅರ್ಥ. ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ಮೀನಿಂಗು ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗೋದು ಯಾವಾಗ ಅಂತ ಅಂದರೆ ಇಲ್ಲಿರೋ ಎಂಟ್ರೀಸ್ಗಳು ಸೇಮ್ ಇದ್ದಾಗ. ಸೊ ಇಲ್ಲಿ ಈಕ್ವಲ್ ಅಂತ ಸೈನ್ ಇರೋದ್ರಿಂದ ಇಲ್ಲಿ ಎ ಪ್ಲೇಸಲ್ಲಿ ಎ ಪ್ಲಸ್ ಸಿ ಎರಡು ಈಕ್ವಲ್ ಆಗುತ್ತೆ. ಸೊ ಎ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿ. ಸೊ ಇಲ್ಲಿ ಎ ಕ್ಯಾನ್ಸಲ್ ಆದರೆ ಏನು ಉಳಿಯುತ್ತೆ?
ಎ ಮೈನಸ್ ಎ 0 ಆಗಿಬಿಡುತ್ತೆ, ಹಾಗಾಗಿ ಸಿ ವ್ಯಾಲ್ಯೂ 0 ಬಂತು. ಓಕೆನಾ? ಸೊ ಇದು ಮುಗೀತು. ನೆಕ್ಸ್ಟ್ ಅದೇ ರೀತಿ ಎರಡನೇ ಎಂಟ್ರಿ ಇದೆಯಲ್ಲ, ಎ ಪ್ಲಸ್ ಬಿ ಮತ್ತು ಬಿ ಪ್ಲಸ್ ಡಿ, ಇದನ್ನು ತಗೊಳ್ಳಿ ಎರಡನೇ ಎಂಟ್ರಿ. ಸೊ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಡಿ ಅಂತ ತಗೊಂಡ್ರೆ ಇಲ್ಲಿ ಯಾವ್ದಾವ್ದು ಕ್ಯಾನ್ಸಲ್ ಆಗುತ್ತೆ, ಬಿ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂಥದ್ದು ಎ ಇಸ್ ಈಕ್ವಲ್ ಟು ಡಿ. ಸೊ ಟೋಟಲ್ ಆಗಿ ನಿಮಗೆ ಬಂದಿದ್ದು ಸಿ ಇಸ್ ಈಕ್ವಲ್ ಟು 0 ಆ್ಯಂಡ್ ಎ ಇಸ್ ಈಕ್ವಲ್ ಟು ಡಿ ಅಂತ ಗೊತ್ತಾಯಿತು. ಓಕೆನಾ? ಸೊ ಅದೇ ರೀತಿ ಮೂರನೇ ಎಂಟ್ರಿ, ನಾಲ್ಕನೇ ಎಂಟ್ರಿ ಬೇಕಾಗತ್ತಾ? ಅವಶ್ಯಕತೆ ಇಲ್ಲ, ಬಿಕಾಸ್ ಆಪ್ಷನ್ಸ್ ನೋಡೋಣ. ಸೊ ಆಪ್ಷನ್ ನೋಡಿದಾಗ ನಿಮಗೆ ಗೊತ್ತಾಗಿದ್ದೇನಂತ ಅಂದರೆ ಎ ಇಸ್ ಈಕ್ವಲ್ ಟು 0, ಬಿ ಇಸ್ ಈಕ್ವಲ್ ಟು ಸಿ, ರಾಂಗ್. ಸಿ ಇಸ್ ಈಕ್ವಲ್ ಟು 0, ಸಿ ಇಸ್ ಈಕ್ವಲ್ ಟು 0 ತಾನೇ ಬಂದಿರೋದು. ಸೊ ಅದನ್ನು ಹುಡುಕಿ. ಸಿ ಇಸ್ ಈಕ್ವಲ್ ಟು 0 ಅನ್ನೋದು ಎಲ್ಲಿದೆ? ಇಲ್ಲಿದೆ. ಸೊ ಸಿ ಇಸ್ ಈಕ್ವಲ್ ಟು 0 ಮತ್ತು ಡಿ ಇಸ್ ಈಕ್ವಲ್ ಟು ಎ. ಸೊ ಕರೆಕ್ಟ್, ಸಿ 0 ಡಿ ಎ ಅಥವಾ ಎ ವ್ಯಾಲ್ಯೂ ಡಿ ಎರಡೂ ಒಂದೇ. ಸೊ ಇದು ಆಪ್ಷನ್ ಸಿ ಕರೆಕ್ಟ್ ಆಯಿತು. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್. ಹೋಗ್ಲಿ, ಮೂರನೇ ಎಂಟ್ರಿ ಕಂಪೇರ್ ಮಾಡಿದ್ರೆ ಏನು ಬರ್ತಿತ್ತು ಅಂತ ಕೇಳೋರಿಗೆ, ಇಲ್ಲಿ ನೋಡಿ ಸಿ ಇದೆ, ಸಿ ಈಸ್ ಈಕ್ವಲ್ ಟು ಸಿ, ಅಲ್ಲೇನು ಸಿಗಲ್ಲ ಇನ್ಫಾರ್ಮೇಷನ್. ನೆಕ್ಸ್ಟ್ ಫೋರ್ತ್ ಎಂಟ್ರಿ ನೋಡಿ, ಸಿ ಪ್ಲಸ್ ಡಿ ಮತ್ತು ಡಿ. ಸಿ ಪ್ಲಸ್ ಡಿ ಇಸ್ ಈಕ್ವಲ್ ಟು ಡಿ ತಗೋಬಿಟ್ಟಿದ್ರೆ ಡಿ ಕ್ಯಾನ್ಸಲ್ ಆಗಿ ಸಿ ವ್ಯಾಲ್ಯೂ 0 ಬರ್ತಿತ್ತು. ಅವಾಗಲೂ ಸಿ ವ್ಯಾಲ್ಯೂ 0ನೇ ಬರ್ತಿತ್ತು. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸೊ ಜಸ್ಟ್ ನಾವೇನು ಮಾಡಿದ್ದೀವಿ ಅಂದರೆ ಅವ್ರು ಕೊಟ್ಟಿರೋ ಎರಡು ಮ್ಯಾಟ್ರಿಕ್ಸ್ನ ಕಾಮ್ಯುಟೇಟಿವ್ ಅಂತ ಹೇಳಿರೋದ್ರಿಂದ ಮಲ್ಟಿಪ್ಲೈ ಮಾಡಿದ್ದೀವಿ. ಓಕೆನಾ? ಸೊ ಯಾವ ರೀತಿ ಮಲ್ಟಿಪ್ಲಿಕೇಶನ್ ಅಂತಂದರೆ ಎ ಬಿ ಇಸ್ ಈಕ್ವಲ್ ಟು ಬಿ ಅಂದರೆ ಫಸ್ಟ್ ಎ ಬಿ ಸಿ ಡಿ ತಗೊತೀರಾ, ನೆಕ್ಸ್ಟ್ 1 1 0 1 ಮ್ಯಾಟ್ರಿಕ್ಸ್ ತಗೊತೀರಾ ಅಂದರೆ ನೆಕ್ಸ್ಟ್ ಟೈಮ್ ತಗೋಬೇಕಾದ್ರೆ ಏನಾಗಬೇಕು, ಉಲ್ಟಾ ಆಗಬೇಕು. ಸೊ ಎ ಬಿ ಇಸ್ ಈಕ್ವಲ್ ಟು ಬಿ ಎ ತಗೊಂಡು ಕಂಪೇರ್ ಮಾಡ್ಕೊತೀರಾ. ಕಂಪೇರ್ ಮಾಡ್ಕೊಂಡಾಗ ಅವ್ರು ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂತ ಗೊತ್ತಾಯ್ತು ನಮಗೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಸ್ವಲ್ಪ ನೀಟಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಮ್ಯಾಟ್ರಿಕ್ಸ್ ಮೇಲೇ 57th ಕ್ವೆಶನ್ ಕೊಟ್ಟಿರೋ ಅಂಥದ್ದು. ಸೊ ಕ್ವೆಶನ್ ಏನಿದೆ ಅಂತ ನೋಡೋಣ ನೀಟಾಗಿ. ಓಕೆ, if A is equal to cos theta minus sin theta cos theta, then which of the following is not correct? ಸೊ ನಾಟ್ ಕರೆಕ್ಟ್ ಅಂತ ಇದೆ. ಓಕೆನಾ? ಸೊ ಕ್ವಶನ್ನ ನೀಟಾಗಿ ಓದಿ ಆನ್ಸರ್ ಮಾಡಿ. ಓಕೆನಾ? ಸೊ ಕರೆಕ್ಟ್ ಆಗೋದು ಆಗದಲ್ಲೇ ಇರೋದು ಅಂತ ಬಂದಿರುತ್ತೆ. ಕೆಲವೊಂದು ಟೈಮ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಫಾಲ್ಸ್ ಈ ಥರದ್ದರಲ್ಲೇ ಮಿಸ್ಟೇಕ್ ಮಾಡಿಬಿಟ್ಟಿರ್ತೀವಿ. ಅವ್ರು ಕೇಳಿರೋದು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಂತ. ನಾವು ಓದಬೇಕಾದ್ರೆ ನಾಟ್ ಅನ್ನೋದನ್ನೇ ಬಿಟ್ಬಿಟ್ಟು ಟ್ರೂ ಅಂತ ನೋಡಿಕೊಂಡು ಮೊದಲನೇ ಆಪ್ಷನ್ ಟ್ರೂ ಆಗೋಗ್ಬಿಟ್ಟಿರುತ್ತೆ. ಓಕೆನಾ? ಸೊ ಆ ಥರದ್ರಲ್ಲೆಲ್ಲ ಸ್ವಲ್ಪ ಕೇರ್ ಆಗಿರಿ. ಇಫ್ ಎ ಇಸ್ ಈಕ್ವಲ್ ಟು ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಇಫ್ ಎ ಇಸ್ ಈಕ್ವಲ್ ಟು ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಕಾಸ್ ತೀಟಾ, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ಕರೆಕ್ಟ್ ಅಲ್ವಾ? ಎ ಈಸ್ ಆರ್ಥೋಗನಲ್ ಮ್ಯಾಟ್ರಿಕ್ಸ್. ಆರ್ಥೋಗನಲ್ ಅಂದರೆ ಪ್ರೀವಿಯಸ್ 2 ವಿಡಿಯೋಸ್ನಲ್ಲೂ ಹೇಳಿದ್ದೀನಿ. ಆರ್ಥೋಗನಲ್ ಅಂದರೆ ಎ ಮ್ಯಾಟ್ರಿಕ್ಸ್ ಜೊತೆಗೆ ಅದರದ್ದು ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ತಗೊಂಡ್ರೆ ಅವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಐ ಬರಬೇಕು. ಆವಾಗ ಅದನ್ನು ನಾವು ಆರ್ಥೋಗನಲ್ ಅಂತ ಹೇಳ್ತೀವಿ. ಆರ್ಥೋಗನಲ್ ಅಂತ ಅಂದರೆ ನೀವು ಯಾವ ಮ್ಯಾಟ್ರಿಕ್ಸ್ ತಗೊಳ್ತಿರೋ ಅದ್ರದ್ದು ರೆಸಿಪ್ರೋಕಲ್ ಅಂತ ಅಂದರೆ ಟ್ರಾನ್ಸ್ಪೋಸ್ ತೆಗೆದಾಗ ಅವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ತಿದೆ ಅಂದರೆ ಅದನ್ನು ಆರ್ಥೋಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ನೋಡೋಣ, ಚೆಕ್ ಮಾಡೋಣ ಆರ್ಥೋಗನಲ್ ಮ್ಯಾಟ್ರಿಕ್ಸ್ ಆಗಿದೆ ಅವ್ರು ಕೊಟ್ಟರೋ ಎ ಮ್ಯಾಟ್ರಿಕ್ಸು ಅಂತ ನೋಡಿದಾಗ. ಸೊ ಆರ್ಥೋಗನಲ್ ಮ್ಯಾಟ್ರಿಕ್ಸ್ ಮೀನ್ಸ್ ಎ ಇಂಟು ಎ ಡ್ಯಾಶ್ ಇಸ್ ಈಕ್ವಲ್ ಟು ಐ. ಸೊ ಎ ಅಂತ ಅಂದ್ರೆ ಅವ್ರು ಕೊಟ್ಟಿರೋದು ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಕಾಸ್ ತೀಟಾ ಬರ್ಕೊಳ್ತೀರಾ. ಸೊ ಇದು ಎ ಮುಗೀತು. ನೆಕ್ಸ್ಟ್ ಎ ಡ್ಯಾಶ್ ಅಂತ ಅಂದರೆ ಏನಂತ ಹೇಳಿದ್ದೀನಿ, ಟ್ರಾನ್ಸ್ಪೋಸ್ ಅಂದರೆ ರೋನಲ್ಲಿರೋದನ್ನ ಕಾಲಮ್ಗೆ ಹಾಕಬೇಕು, ಕಾಲಮಲ್ಲಿರೋದನ್ನ ರೋನಲ್ಲಿ ಹಾಕಬೇಕು. ಓಕೆನಾ? ಸೊ ಯಾರು ಇನ್ನೂ ಫಸ್ಟ್ ವಿಡಿಯೋ ವಾಚ್ ಮಾಡ್ತೀರಾ, ಫಸ್ಟ್ ಟೈಮ್ ವಾಚ್ ಮಾಡ್ತಿರೋ ಅವರು ಪ್ರೀವಿಯಸ್ ವಿಡಿಯೋಸ್ನ ವಾಚ್ ಮಾಡಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಟ್ರಾನ್ಸ್ಪೋಸ್ ತೆಗಿಯೋಣ ಅಂತಂದ್ರೆ ಅರ್ಥ ಏನು, ಈ ರೋನಲ್ಲಿದೆ ಅಲ್ವೇನ್ರೋ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ, ಅದನ್ನು ಕಾಲಮ್ಗೆ ಹಾಕಿ ಬರೀಬೇಕು. ಸೆಕೆಂಡೇ ರೋನಲ್ಲಿರುವಂತಹ ಎಲಿಮೆಂಟ್ಸ್ನ ಸೆಕೆಂಡ್ನೇ ಕಾಲಮ್ಗೆ ಹಾಕಿ ಬರೀಬೇಕು. ಅದನ್ನೇ ಟ್ರಾನ್ಸ್ಪೋಸ್ ಅಂತ ಹೇಳೋದು. ಕರೆಕ್ಟ್ ಅಲ್ವಾ? ಸೊ ಬರ್ಕೊಂಡಾದ್ಮೇಲೆ ಇದು ಎ ಡ್ಯಾಶ್ ಮುಗೀತು. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಕಾಸ್ ತೀಟಾ ಸೈನ್ ತೀಟಾ ಕಾಸ್ ತೀಟಾ, ಹಾರಿಜಾಂಟಲ್ ಇರೋದನ್ನ ವರ್ಟಿಕಲ್ಗೆ ಹಾಕಿ ಬರೆಯೋದೇ ಟ್ರಾನ್ಸ್ಪೋಸು. ನಾವು ಇವಾಗ ನೀಟಾಗಿ ಮಲ್ಟಿಪ್ಲೈ ಮಾಡೋಣ. ಸೊ ಮಲ್ಟಿಪ್ಲೈ ಮಾಡೋದಕ್ಕೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಮಲ್ಟಿಪ್ಲಿಕೇಶನ್ ಪ್ರೀವಿಯಸ್ ಮಾಡಿದ್ವಲ್ಲ, ಫಸ್ಟ್ ರೋ ಫಸ್ಟ್ ಕಾಲಮ್ ಈ ರೋ ಅಬ್ಸರ್ವ್ ಮಾಡಿ, ಮತ್ತು ಮೊದಲನೇ ಕಾಲಮ್ ಅಬ್ಸರ್ವ್ ಮಾಡಿ. ಏನು ಬರುತ್ತೆ? ಕಾಸ್ ತೀಟಾ ಇಂಟು ಕಾಸ್ ತೀಟಾ ಕಾಸ್ ಸ್ಕ್ವೇರ್ ತೀಟಾ ಅಂತ ಬರೆದ್ಬಿಡಿ. ಓಕೆನಾ? ಪ್ಲಸ್ ಮೈನಸ್ ಸೈನ್ ಇಂಟು ಮೈನಸ್ ಸೈನ್, ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಇಂಟು ಸೈನ್ ಸ್ಕ್ವೇರ್. ಸೊ ಸೈನ್ ಸ್ಕ್ವೇರ್ ತೀಟಾ ಅಂತ ಆಯಿತು. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗೀತು. ಓಕೆನಾ? ಕಾಮ ಹಾಕ್ಬಿಡಿ. ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮಿಗೆ ಬನ್ನಿ. ಇವಾಗ ಇದನ್ನು ಅಬ್ಸರ್ವ್ ಮಾಡಿ. ಓಕೆನಾ? ಸೊ ನೀವು ಬೇಕಾದರೆ ಇದನ್ನ ಫಿಂಗರ್ನ ಕವರ್ ಮಾಡಿ ಮಾಡ್ತಾ ಹೋಗಿ ಎಕ್ಸಾಮಲ್ಲಿ. ಓಕೆನಾ? ಸೊ ಕಾಸ್ ತೀಟಾ ಇಂಟು ಸೈನ್ ತೀಟಾ ಕಾಸ್ ತೀಟಾ ಇಂಟು ಸೈನ್ ತೀಟಾ ಪ್ಲಸ್ ಅಂತ ಹಾಕ್ಕೊಂಡೆ. ಬಟ್
ಮೈನಸ್ ಸೈನ್ ಇಂಟು ಕಾಸ್ ಮೈನಸ್ ಸೈನ್ ಇಂಟು ಕಾಸ್ ಮೈನಸ್ ಸೈನ್ ಇಂಟು ಕಾಸ್ ಅಂತಾನೆ ಬಂತು. ಹಾಗಾಗಿ ಪ್ಲಸ್ ಇದ್ದಿದ್ದಿಲ್ಲಿ ಮೈನಸ್ ಆಯಿತು. ಮೈನಸ್ ಯಾಕಾಯ್ತು ಅಂತ ಗೊತ್ತಾಯ್ತಾ? ಸೊ ನಾವು ಪ್ಲಸ್ ಅಂತ ಹಾಕೊಂತಿದ್ವಿ ಕಾಮನ್ ಆಗಿ, ಬಟ್ ಇಲ್ಲಿ ಬಂದಿರೋದು ಮೈನಸ್ ಸೈನ್ ಇಂಟು ಕಾಸ್ ಅಂತ ಇರೋದ್ರಿಂದ ಮೈನಸ್ ಸೈನ್ ತೀಟಾ ಇಂಟು ಕಾಸ್ ತೀಟಾ. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮುಗೀತು. ಇವಾಗ ಏನು ಮಾಡಬೇಕು? ಸೆಕೆಂಡ್ ರೋಗೆ ಬರಬೇಕು. ಸೆಕೆಂಡ್ ರೋಗೆ ಬರಿಬೇಕಾದ್ರೆ ಸೆಕೆಂಡ್ ರೋನಲ್ಲಿ ಬರಿತಾ ಹೋಗಬೇಕು. ಸೈನ್ ಇಂಟು ಕಾಸ್, ಸೈನ್ ಇಂಟು ಕಾಸ್, ಪ್ಲಸ್ ಅಂತ ಹಾಕೊಂಡಿದ್ದೆ, ಬಟ್ ಕಾಸ್ ಇಂಟು ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಆಗುತ್ತೆ. ಓಕೆನಾ? ಕಾಸ್ ಇಂಟು ಸೈನ್ ಅಂದ್ರೂ ಒಂದೇ, ಸೈನ್ ಇಂಟು ಕಾಸ್ ಅಂದ್ರೂ ಒಂದೇ. ಓಕೆನಾ? ಸೊ ಈ ರೋ ಈ ಕಾಲಮ್ ಮುಗೀತು, ಕಾಮ ಹಾಕ್ಬಿಡಿ. ಈ ರೋ ಈ ಕಾಲಮಿಗೆ ಬನ್ನಿ, ಅಂದರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೈನ್ ಇಂಟು ಸೈನ್, ಸೈನ್ ಸ್ಕ್ವೇರ್, ಪ್ಲಸ್ ಕಾಸ್ ಇಂಟು ಕಾಸ್, ಕಾಸ್ ಸ್ಕ್ವೇರ್. ಓಕೆನಾ? ಸೊ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಂದರೆ 1, ಕಾಸ್ ತೀಟಾ ಸೈನ್ ತೀಟಾ ಮೈನಸ್ ಸೈನ್ ತೀಟಾ ಕಾಸ್ ತೀಟಾ ಅಂದರೆ ಎರಡೂ ಕೂಡ ಸೇಮು, ಬಟ್ ಆಪೋಸಿಟ್ ಸೈನಲ್ಲಿದೆ. ಇಲ್ಲೂ ಸೈನು ಕಾಸು ಆಪೋಸಿಟ್, ಪ್ಲಸ್ ಒಂದು ಮೈನಸ್ಸು ಕ್ಯಾನ್ಸಲ್ ಆಗುತ್ತೆ. ಸೊ ಅಂದ್ರೆ ಅರ್ಥ 0 0. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದ್ರೂ 1, ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಂದ್ರೂ 1, ನಿಮಗೆ ಗೊತ್ತೇ ಇದೆ ಅದು. ಸೊ ವಿ ನೋ ದಟ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಫಾರ್ ಆಲ್ ತೀಟಾ. ಯಾವುದೇ ತೀಟಾ ಕೊಟ್ಟರು ಕೂಡ ಅದು ಹೋಲ್ಡ್ ಆಗುತ್ತೆ. ಅದು ಐಡೆಂಟಿಟಿ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಸೊ ಕಂಪ್ಲೀಟಾಗಿ ನಿಮಗೆ 1 0 0 1 ಬರ್ತಿದೆ ಅಂದರೆ ಎಂಥ ಮ್ಯಾಟ್ರಿಕ್ಸ್ ಇದು? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಹಾಗಾಗಿ ನಾವು ತಗೊಂಡಿದ್ದು ಎ ಇಂಟು ಎ ಡ್ಯಾಶ್ ಅಂತ, ಬರ್ತಿರೋದು ಐ ಅಂತ. ಸೊ ಹಾಗಾಗಿ ಏನರ್ಥ? ಅವ್ರು ಕೊಟ್ಟಿರೋದು ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಆಗುತ್ತೆ ಅಂತ ಹೇಳಿದ್ರಲ್ವಾ? ಇದು ಆಪ್ಷನ್, ಇದು ಕರೆಕ್ಟ್ ಇದೆ. ಆಪ್ಷನ್ ಅಂತ ಅಂದರೆ ಈ ಕೊಟ್ಟಿರೋ ಅಂಥದ್ದು ಕರೆಕ್ಟ್ ಇದೆ ಸ್ಟೇಟ್ಮೆಂಟು. ಅವ್ರು ಕೇಳಿರೋದು ನಾಟ್ ಕರೆಕ್ಟ್ ಅಂತ ಅಂದಮೇಲೆ ಇದು ಕರೆಕ್ಟ್ ಇದೆ ಅಂತ ಅಂದಮೇಲೆ ನೆಕ್ಸ್ಟ್ ಇದು ಆಪ್ಷನ್ ಆಗಲ್ಲ ಅಂತ. ಕರೆಕ್ಟ್ ಅಲ್ವಾ? ನಾಟ್ ಕರೆಕ್ಟ್ ಅಂತ ಕೇಳಿರೋದವರು. ಸೊ ಇವು ಎರಡನೇ ಆಪ್ಷನ್ಗೆ ಹೋಗೋಣ. ಎ ಡ್ಯಾಶ್ ಈಸ್ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಅಂದರೆ ಮೀನಿಂಗ್ ಏನು? ಎ ಈಸ್ ಆರ್ಥೋಗೋನಲ್ ಅಂದರೆ ಎ ಇಂಟು ಎ ಡ್ಯಾಶ್ ಇಸ್ ಈಕ್ವಲ್ ಟು ಐ. ಎ ಡ್ಯಾಶ್ ಈಸ್ ಆರ್ಥೋಗೋನಲ್ ಅಂತಂದ್ರೆ ಅರ್ಥ ಎ ಡ್ಯಾಶ್ ಇಂಟು ಅದ್ರದ್ದು ಟ್ರಾನ್ಸ್ಪೋಸ್ ಎ ಡ್ಯಾಶ್ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಐ ಅಂತ ಬರಬೇಕು. ಓಕೆನಾ? ಸೊ ಎ ಡ್ಯಾಶ್ದು ಟ್ರಾನ್ಸ್ಪೋಸು ಏನು ಬರುತ್ತೋ, ಎ ಡ್ಯಾಶ್ ಇಂಟು ಎ ಡ್ಯಾಶ್ದು ಟ್ರಾನ್ಸ್ಪೋಸ್ ಏನು ಬರುತ್ತೆ? ಎ ಡ್ಯಾಶ್ ಹೋಲ್ ಡ್ಯಾಶ್ ಅಂದರೆ ಎ ಅಂತಲೇ ಗೊತ್ತಿದೆ. ಸೊ ಎ ಡ್ಯಾಶ್ ಇಂಟು ಎ ಈಸ್ ಈಕ್ವಲ್ ಟು ಐ ಅಂತ ಬರಬೇಕು. ಆವಾಗ ಅದು ಎ ಡ್ಯಾಶ್ ಈಸ್ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್. ಒಟ್ನಲ್ಲಿ ಆರ್ಥೋಗೋನಲ್ ಅಂತ ಅಂದರೆ ಯಾವುದೇ ಮ್ಯಾಟ್ರಿಕ್ಸ್ ಜೊತೆಗೆ ಅದರದ್ದು ಟ್ರಾನ್ಸ್ಪೋಸ್ ತಕ್ಕೊಂಡ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು. ಅದನ್ನು ನಾವು ಆರ್ಥೋಗೋನಲ್ ಅಂತ ಹೇಳೋದು. ಓಕೆನಾ? ಇವಾಗ ಇದನ್ನು ಚೆಕ್ ಮಾಡ್ಬೇಕು ನಾವು. ಎ ಡ್ಯಾಶ್ ಇಂಟು ಎ ಈಸ್ ಈಕ್ವಲ್ ಟು ಐ ಬರುತ್ತಾ ಅಂತ. ಸೊ ನಾನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ ಎ ಡ್ಯಾಶ್ ಇಂಟು ಎ ಅಂತ. ಸೊ ವಾಟ್ ಈಸ್ ಎ ಡ್ಯಾಶ್? ಕಾಸ್ ತೀಟಾ ಸೈನ್ ತೀಟಾ ಮೈನಸ್ ಸೈನ್ ತೀಟಾ ಕಾಸ್ ತೀಟಾ. ಎ ಅಂತ ಅಂದ್ರೇನು? ಅವ್ರು ಕೊಟ್ಟಿರೋ ಮ್ಯಾಟ್ರಿಕ್ಸು ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಇಂಟು ಕಾಸ್ ತೀಟಾ. ಅರ್ಥ ಆಯ್ತಾ? ಅವ್ರು ಕೊಟ್ಟಿರೋ ಮ್ಯಾಟ್ರಿಕ್ಸು ಅದ್ರದ್ದು ಟ್ರಾನ್ಸ್ಪೋಸ್ ಬರ್ಕೊಂಡಿದ್ದೀವಿ ಅಷ್ಟೇ. ಆವಾಗಲೇ ಬರ್ದಿದ್ವಲ್ಲ, ಅದನ್ನೇ ಉಲ್ಟಾ ಮಾಡಿ ಬರ್ದಿದ್ದೀವಿ ಅಷ್ಟೇ ಇಲ್ಲಿ. ಸೊ ಇವಾಗ ಇದನ್ನು ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಕಾಸ್ ಇಂಟು ಕಾಸ್, ಕಾಸ್ ಸ್ಕ್ವೇರ್, ಪ್ಲಸ್ ಸೈನ್ ಇಂಟು ಸೈನ್, ಸೈನ್ ಸ್ಕ್ವೇರ್. ಮುಗೀತಾ? ಕಾಮ ಹಾಕ್ಬಿಡಿ. ಸೊ ಫಸ್ಟ್ ರೋನಲ್ಲೇ ಸೆಕೆಂಡ್ ಕಾಲಮಿಗೆ ಬನ್ನಿ. ಕಾಸ್ ಇಂಟು ಮೈನಸ್ ಸೈನ್, ಮೈನಸ್ ಕಾಸ್ ಇಂಟು ಸೈನ್. ಓಕೆನಾ? ಪ್ಲಸ್ ಅಂತ ಬರೀರಿ. ಸೈನ್ ಇಂಟು ಕಾಸ್, ಸೈನ್ ಇಂಟು ಕಾಸ್. ಕರೆಕ್ಟಾ? ನೆಕ್ಸ್ಟ್ ಸೆಕೆಂಡ್ ರೋಗೆ ಬನ್ನಿ. ಸೆಕೆಂಡ್ ರೋ ಫಸ್ಟ್ ಕಾಲಮಿಗೆ ಬಂದರೆ ಮೈನಸ್ ಸೈನ್ ಇಂಟು ಕಾಸ್, ಮೈನಸ್ ಸೈನ್ ಇಂಟು ಕಾಸ್, ಪ್ಲಸ್ ಕಾಸ್ ಇಂಟು ಸೈನ್, ಕಾಮ ಹಾಕ್ಬಿಡಿ. ಸೆಕೆಂಡ್ ರೋ ಸೆಕೆಂಡ್ ಕಾಲಮಿಗೆ ಬನ್ನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಇಂಟು ಸೈನ್, ಸೈನ್ ಸ್ಕ್ವೇರ್, ಪ್ಲಸ್ ಅಂತ ನೀವೇ ಹಾಕೊಳ್ಳಿ. ಕಾಸ್ ಇಂಟು ಕಾಸ್, ಕಾಸ್ ಸ್ಕ್ವೇರ್ ಅಂತ ಆಯಿತು. ಅರ್ಥ ಆಯಿತು ಅಂತ ಅನ್ಕೊತೀನಿ. ಓಕೆನಾ? ಸೊ ವಾಟ್ ಈಸ್ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್? 1. ಸೊ ಇಲ್ಲಿ ಕಾಸು ಸೈನು ಇದು ಪ್ಲಸ್ಸಲ್ಲಿದೆ, ಇದು ಮೈನಸ್ಸಲ್ಲಿದೆ, ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಸೈನ್ ತೀಟಾ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಕಾಸ್ ತೀಟಾ, ಇದು ಕೂಡ ಸೇಮ್ ಟರ್ಮೇ. ಓಕೆನಾ? ಇಲ್ಲ ಮೇಡಮ್ ಇಲ್ಲಿ ಕಾಸ್ ಇಂಟು ಸೈನ್ ಇದೆಯಲ್ಲ, 2 ಇಂಟು 3 ಅಂದರು 6, 3 ಇಂಟು 2 ಅಂತ ಅಂದರು 6, 3 2 6, 2 3 6 ಎರಡು ಒಂದೇ. ಓಕೆನಾ? ಸೊ ಹಾಗಾಗಿ ಇದೇನಾಗುತ್ತೆ? 0 ಆಗುತ್ತೆ. ಸೊ 1 0 0 1. ಇದ್ಯಾಕೆ 1? ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಸ್ 1. ಕ್ಲಿಯರಾ? ಇದು ಕೂಡ ಏನು ಬಂತು ನಮಗೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತಾ? ಅಂದ್ರೆ ಅರ್ಥ ಏನು? ಎ ಡ್ಯಾಶ್ ಇಂಟು ಎ ಈಸ್ ಈಕ್ವಲ್ ಟು ಐ ಬರ್ತಿದೆ ಅಂತ ಅಂದರೆ ಇವ್ರು ಕೊಟ್ಟಿರೋ ಅಂಥದ್ದು ಎ ಡ್ಯಾಶು ಕೂಡ ಆರ್ಥೋಗೋನಲ್, ಇದು ಕೂಡ ಕರೆಕ್ಟ್. ಬಟ್ ನಾವು ಹುಡುಕ್ಬೇಕಾಗಿರೋದು ನಾಟ್ ಕರೆಕ್ಟ್. ನೆಕ್ಸ್ಟ್ ಆಪ್ಷನ್ ಸಿಗೆ ಹೋಗ್ತೀರಾ. ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 1 ಅಂತ ಇದೆ. ಡಿಟರ್ಮಿನೆಂಟ್ ಆಫ್ ಎ 1 ಬರುತ್ತಾ ಅಂತ ಚೆಕ್ ಮಾಡೋಣ. ಸೊ ಡಿಟರ್ಮಿನೆಂಟ್ ಸಿಂಬಲ್ ಹಾಕೊಳ್ಳಿ. ಎ ಅಂದರೆ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಕಾಸ್ ತೀಟಾ ಅವ್ರು ಕೊಟ್ಟಿರೋದೆ. ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದೇ ಹೇಳ್ಕೊಟ್ಟಿದ್ದೀನಿ, ಮರ್ತಿರೋರು ನೀಟಾಗಿ ಕೇಳಿಸ್ಕೊಳ್ಳಿ. ಡಿಟರ್ಮಿನೆಂಟ್ ಮಾಡಬೇಕಾದ್ರೆ ಇವೆರಡನ್ನೂ ಮಲ್ಟಿಪ್ಲೈ ಮಾಡಬೇಕು. ಕಾಸ್ ಇಂಟು ಕಾಸ್, ಕಾಸ್ ಸ್ಕ್ವೇರ್. ಓಕೆನಾ? ನೆಕ್ಸ್ಟು ಇವೆರಡನ್ನೂ ಮಲ್ಟಿಪ್ಲೈ ಮಾಡ್ತೀರಾ ಅಲ್ವಾ, ಕಾಸ್ ಸ್ಕ್ವೇರ್ ತೀಟಾ ಅಂತ. ನೆಕ್ಸ್ಟ್ ಮೈನಸ್ ಅಂತ ನೀವೇ ಬರ್ಕೊಳ್ಬೇಕು. ಡಿಟರ್ಮಿನೆಂಟ್ ಮಾಡಬೇಕಾದ್ರೆ ಮೈನಸ್ ಅಂತ ನೀವೇ ಬರ್ಕೊಳ್ಬೇಕು. ನೆಕ್ಸ್ಟ್ ಸೈನ್ ಇಂಟು ಮೈನಸ್ ಸೈನ್ ತೀಟಾ, ಸೈನ್ ತೀಟಾ ಇಂಟು ಸೈನ್ ತೀಟಾ, ಸೈನ್ ಸ್ಕ್ವೇರ್ ತೀಟಾ. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಆಗುತ್ತೆ. ಅರ್ಥ ಆಯ್ತಾ? ಈ ಮೈನಸ್ ಎಲ್ಲಿಂದ ಬಂತು?
ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ನಾವು ಹಾಕ್ಕೊಳ್ಬೇಕಾಗಿರೋ ಮೈನಸ್ ಸೈನ್ ಇದು. ಓಕೆನಾ? ಸೊ ಕಾಸ್ ಇಂಟು ಕಾಸ್ ಸ್ಕ್ವೇರ್ ಮೈನಸ್ ಅಂತ ಬರೆದ್ಬಿಡಿ, ಸೈನ್ ಇಂಟು ಮೈನಸ್ ಸೈನ್ ಸ್ಕ್ವೇರ್. ಓಕೆ, ಸೊ ಕಾಸ್ ಸ್ಕ್ವೇರ್ ಥೀಟಾ ಹಾಗೆ ಬರ್ಕೊಂಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಂಡ್ರಿ. ಅಂದ್ರೆ ಅರ್ಥ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಈಸ್ 1 ಅಂತ ಬಂತು. ಸೊ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ 1 ಬರ್ತಿದೆ ಅಂದರೆ ಇದು ಕೂಡ ಕರೆಕ್ಟು. ಆಮೇಲೆ ಉಳ್ಕೊಂಡಿರೋದೇನು, ಎ ಈಸ್ ನಾಟ್ ಇನ್ವರ್ಟಿಬಲ್ ಅಂತ ಕೊಟ್ಟಿದ್ದಾರಲ್ಲ, ಎ ಈಸ್ ನಾಟ್ ಇನ್ವರ್ಟಿಬಲ್ ಅಂತ. ಸೊ ಇದು ನಾಟ್ ಕರೆಕ್ಟ್. ಯಾಕೆ? ಇನ್ವರ್ಟಿಬಲ್ ಅಂದ್ರೆ ಏನು? ಸೊ ಒಂದು ಮ್ಯಾಟ್ರಿಕ್ಸ್ನ ನೀವು ಇನ್ವರ್ಟಿಬಲ್ ಅಂತ ಕರಿಬೇಕು ಅಂದರೆ, ಎ ಅನ್ನೋ ಮ್ಯಾಟ್ರಿಕ್ಸ್ನ ಇನ್ವರ್ಟಿಬಲ್ ಅಂತ ಕರಿಬೇಕು ಅಂದರೆ ಅದಕ್ಕೆ ಇನ್ನೊಂದು ಯಾವುದೋ ಒಂದು ಮ್ಯಾಟ್ರಿಕ್ಸ್ ದೆರ್ ಎಕ್ಸಿಸ್ಟ್ ಅನದರ್ ಮ್ಯಾಟ್ರಿಕ್ಸ್ ಎ ಬಿ ಸಚ್ ದಟ್ ಎ ಇಂಟು ಬಿ ಈಸ್ ಈಕ್ವಲ್ ಟು ಐ, ಈ ರೀತಿ ಬರ್ತಿದೆ ಅಂತ ಅಂದರೆ ಆ ಮ್ಯಾಟ್ರಿಕ್ಸ್ನ ನಾವು ಇನ್ವರ್ಟಿಬಲ್ ಅಂತ ಕರಿತೀವಿ. ಸೊ ಇನ್ವರ್ಟಿಬಲ್ ಅಂತ ಅಂದ್ರೆ ಅರ್ಥ ಏನು? ಒಂದು ಮ್ಯಾಟ್ರಿಕ್ಸ್ಗೆ ಇನ್ನೊಂದು ಮ್ಯಾಟ್ರಿಕ್ಸ್ ಸಿಗಬೇಕು, ಅದು ಯಾವ ರೀತಿ ಇರಬೇಕು ಅಂದರೆ ಒರಿಜಿನಲ್ ಮ್ಯಾಟ್ರಿಕ್ಸ್ ಮತ್ತು ಸಿಕ್ಕಿರೋ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು. ಓಕೆನಾ? ಸೊ ಆಗುತ್ತಲ್ವೇನ್ರೋ ಇನ್ವರ್ಟಿಬಲ್ಲು? ಯಾಕೆ ಹೇಳಿ? ಇಲ್ಲಿ ನೋಡಿ, ಮ್ಯಾಟ್ರಿಕ್ಸ್ ಎ ಇದೆಯಾ, ಅದಕ್ಕೆ ಅದರದೇ ರೆಸಿಪ್ರೋಕಲ್ನ ಮಲ್ಟಿಪ್ಲೈ ಮಾಡಿ, ಇದೇ ಬಿ ಅಂತ ಅನ್ಕೊಳ್ಳಿ, ಎ ಇಂಟು ಬಿ ಈಸ್ ಈಕ್ವಲ್ ಟು ಐ ಬರ್ತಿದೆ ತಾನೆ, ಅಂದಮೇಲೆ ಇದು ಇನ್ವರ್ಟಿಬಲ್. ಅರ್ಥ ಆಯಿತು ಅಂತ ಅನ್ಕೊತೀನಿ. ಓಕೆನಾ? ಸೊ ಇಲ್ಲಿ ಅವ್ರು ಕೊಟ್ಟಿರೋದೇನಂತ, ಇನ್ವರ್ಟಿಬಲ್ ಆಗಲ್ಲ ಅಂತ, ಬಟ್ ಇನ್ವರ್ಟಿಬಲ್ ಆಗುತ್ತೆ ಅನ್ನೋದು ಇಲ್ಲೇ ಗೊತ್ತಾಯಿತು ನಮಗೆ. ಓಕೆನಾ? ಅಂದಮೇಲೆ ಇದು ನಾಟ್ ಕರೆಕ್ಟ್. ಓಕೆನಾ? ಆಪ್ಷನ್ ಡಿ ಆಗಲ್ಲ. ಓಕೆನಾ? ಸೊ ಮೇಡಮ್ ನಮಗೆ ಇನ್ವರ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾರೆ, ಅವಾಗ ಹೇಗೆ ಮಾಡೋದು? ನೀವೇನೋ ಹೇಳಿದ್ರೆ ಎ ಇಂಟು ಬಿ ಈಸ್ ಈಕ್ವಲ್ ಟು ಐ, ಅಂದಮೇಲೆ ಬಿ ಅನ್ನೋದು ಏನಾಗುತ್ತೆ, ಎಗೆ ಇನ್ವರ್ಸ್ ಆಗಿರುತ್ತೆ ಅಂತ. ವೆರ್ ಬಿ ಈಸ್ ದ ಇನ್ವರ್ಸ್ ಆಫ್ ಎ, ದಟ್ ಈಸ್ ಎ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಐ. ಓಕೆನಾ? ಸೊ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಕೇಳೋರಿಗೆ ಒಂದು ಫಾರ್ಮುಲಾ ಇದೆ, ಎ ಇನ್ವರ್ಸ್. ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ 2020 ಬ್ಯಾಚ್ ಆ ಸ್ಟೂಡೆಂಟ್ಸ್ ಮಕ್ಕಳಿಗೆ ಅದೇ ಪ್ಲೇ ಲಿಸ್ಟ್ ಇದೆ ಅಂತ ಹೇಳಿದ್ನಲ್ರೋ, ಆ ಪ್ಲೇ ಲಿಸ್ಟಲ್ಲಿದೆ, ಒಂದ್ಸಲಿ ವಾಚ್ ಮಾಡ್ಕೊಳ್ಳಿ. ಸೊ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ಇದು ಫಾರ್ಮುಲಾ ಎ ಇನ್ವರ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ. ಸೊ ಅಡ್ಜಾಯಿಂಟ್ ಅಂತ ಅಂದರೆ ಈಸಿ, ಅಡ್ಜಾಯಿಂಟ್ ಆಫ್ ಎ ಅಂತ ಅಂದರೆ ಈಗ ಯಾವುದೇ ಮ್ಯಾಟ್ರಿಕ್ಸ್ ಕೊಟ್ಟಿರಲಿ ಅಡ್ಜಾಯಿಂಟ್ ಬರಿಬೇಕಿದಕ್ಕೆ ಅಂತ ಅಂದರೆ ಅಡ್ಜಾಯಿಂಟ್ ಆಫ್ ಎ ಈಸ್ ನಥಿಂಗ್ ಬಟ್, ಸೊ ಇದನ್ನ ರಿವರ್ಸ್ ಮಾಡಬೇಕು. ಕಾಸೇ ಇರೋದ್ರಿಂದ ರಿವರ್ಸ್ ಮಾಡಿದ್ರು ಅದೇ ಬರುತ್ತೆ. ಓಕೆನಾ? ರಿವರ್ಸ್ ಮಾಡಾದ್ಮೇಲೆ ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ಸೈನ್ ಬರೀಬೇಕು, ಇಲ್ಲಿ ಪ್ಲಸ್ ಸೈನ್ ಇದ್ರೆ ಮೈನಸ್ ಸೈನ್ ಬರೀಬೇಕು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಇದನ್ನ ರಿವರ್ಸ್ ಮಾಡಬೇಕು, ಸೊ ಇಲ್ಲಿ ಇದನ್ನ ಸೈನ್ ಚೇಂಜ್ ಮಾಡಬೇಕು, ಅದೇ ಅಡ್ಜಾಯಿಂಟ್. ಓಕೆನಾ? ಸೈನ್ ಚೇಂಜ್ ಮಾಡಿ ಬರೀಬೇಕು. ಸೊ ಅಡ್ಜಾಯಿಂಟ್ ಗೊತ್ತಾಯಿತು ಅಂತ ಅಂದರೆ ಅಡ್ಜಾಯಿಂಟ್ ಆಫ್ ಎ ಗೊತ್ತಾಯ್ತಲ್ವಾ, ಕಾಸ್ ತೀಟಾ ಸೈನು ಮೈನಸ್ ಸೈನು ಕಾಸ್ ಕೊಟ್ಟಿರೋದಕ್ಕೆ ಅಡ್ಜಾಯಿಂಟು ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಈಗಿನೂ ಮಾಡಿದ್ವಲ್ಲ 1, ಸೊ ಅಂದಮೇಲೆ ಅದು ಸಿಕ್ಕೇ ಸಿಗುತ್ತೆ ಅಂತ. ಸೊ ಹಂಗಾಗಿ ಅದು ಇನ್ವರ್ಟಿಬಲ್ ಆಗುತ್ತೆ, ನಾಟ್ ಇನ್ವರ್ಟಿಬಲ್ ಅಂತ ಕೊಟ್ಟಿರೋದು ಸ್ಟೇಟ್ಮೆಂಟ್ ರಾಂಗು. ಹಾಗಾಗಿ ಆಪ್ಷನ್ ಡಿ ಈಸ್ ಕರೆಕ್ಟ್. ಅರ್ಥ ಆಯಿತು ಅಂತ ಅನ್ಕೊತೀನಿ. ಓಕೆನಾ? ಸೊ ಇಲ್ಲಿ ತುಂಬ ಎಕ್ಸ್ಪ್ಲನೇಷನ್ ಇದೆ, ಬಟ್ ನೆನ್ಪಿಟ್ಕೊಳ್ಳಿ ಆರ್ಥೋಗೋನಲ್ ಅಂದರೆ ಎ ಇಂಟು ಎ ಡ್ಯಾಶ್ ಇಸ್ ಈಕ್ವಲ್ ಟು ಐ. ಎ ಡ್ಯಾಶ್ ಅಂತ ಅಂದರೆ ಅರ್ಥ ಕೊಟ್ಟಿರೋ ಅಂತಹ ಮ್ಯಾಟ್ರಿಕ್ಸ್ದು ಟ್ರಾನ್ಸ್ಪೋಸ್ ಅಂತ ಅಂದರೆ ಮೀನಿಂಗ್ ರೋನಲ್ಲಿರೋದನ್ನ ಕಾಲಮ್ಗೆ ಹಾಕಿ ಬರೆದ್ರೆ, ಮೊದಲನೇ ರೋನ ಮೊದಲನೇ ಕಾಲಮ್ಗೆ, ಎರಡನೇ ರೋನ ಎರಡನೇ ಕಾಲಮ್ಗೆ ಎಲಿಮೆಂಟ್ಸ್ಗಳನ್ನ ಬರೆದ್ರೆ ಸೊ ಅದು ನಾವು ಎ ಡ್ಯಾಶ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟು ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ಒಂದು ಮ್ಯಾಟ್ರಿಕ್ಸ್ಗೆ ಇನ್ನೊಂದು ಮ್ಯಾಟ್ರಿಕ್ಸ್ ಸಿಕ್ಕಿ ಅವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸಿಗ್ತಿದೆ ಅಂತ ಅಂದರೆ ಅದಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಆಗಿದೆ ಅಂತ ಅರ್ಥ. ಸೊ ದಟ್ ಈಸ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್. ಓಕೆನಾ? ಸೊ ಇಷ್ಟೆಲ್ಲ ನಿಮಗೆ ಗೊತ್ತಿರಲಿ. ಸೊ ಒಂದು ಕಡೆ ಸಪ್ರೇಟ್ ನೋಟ್ಸ್ ತೊಗೊಂಡು ನೋಟ್ ಮಾಡ್ಕೊತ ಹೋಗಿ. ಆರ್ಥೋಗೋನಲ್ ಅಂದ್ರೆ ಏನು, ಎ ಡ್ಯಾಶ್ ಆರ್ಥೋಗೋನಲ್ ಅಂದರೆ ಮೀನಿಂಗ್ ಏನು, ಇನ್ವರ್ಟಿಬಲ್ ಅಂದರೆ ಏನು. ಓಕೆನಾ? ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು 58th ಕ್ವೆಶನ್. The value of 1 by log 64 base 2 plus 1 by log 64 base 8 plus 1 by log 64 base 4 ಅಂತ ಇದೆ. ಸೊ ಇಲ್ಲಿ ನಾನು ನಿಮಗೆ ಲಾಗರಿದಮ್ಸ್ ಮಾಡಬೇಕಾದ್ರೆ ಅಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಬೇಸ್ ಏನಿದೆ, ಸೊ ಇನ್ ಟರ್ಮ್ಸ್ ಆಫ್ ದಟ್ ನಾವು ಬರಿಬೇಕಾಗತ್ತೆ. ಅಂದ್ರೆ ಅರ್ಥ ಈಗ 64 ಇದೆ ಅಲ್ವಾ, ಇಲ್ಲಿ ಬೇಸ್ 2 ಇದೆ ಅಂತ ಅಂದರೆ ಇನ್ ಟರ್ಮ್ಸ್ ಆಫ್ 2 ಪವರಲ್ಲಿ ಬರಿಬೇಕು. 64ನ 2 ಇಂದ ಡಿವೈಡ್ ಮಾಡ್ತಾ ಹೋದೆ ನಾನು. 2 3s 2 32s 2 16s 2 8s 2 4s 2 2s. ಸೊ ಇದು ನಿಮಗೆ ಗೊತ್ತೇ ಇದೆ ಮಾಡೋದು. 64 ಅಂದರೆ ಎಷ್ಟು 2 ಇದೆ, 1 2 3 4 5 6 2 ಪವರ್ 6 ಆಗುತ್ತೆ. ಸೊ 64 ಕೆನ್ ಬಿ ರಿಟನ್ ಆಸ್ 2 ಪವರ್ 6. ಅಂದಮೇಲೆ ಈ 64ನ ಇನ್ ಟರ್ಮ್ಸ್ ಆಫ್ 2 ಬರ್ಕೊಳಕ್ಕೆ ಗೊತ್ತಾಯಿತು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಬೇಸ್ 8 ಇರೋದ್ರಿಂದ ಇನ್ ಟರ್ಮ್ಸ್ ಆಫ್ 8 ಬರಿಬೋದಲ್ವೇನ್ರೋ. 8 8s 64 ಅಂತ ನಿಮಗೆ ಗೊತ್ತಿದೆ ಅಲ್ವಾ. ಸೊ ಇಲ್ಲಿ 64ನ 8ಇಂದ ಡಿವೈಡ್ ಮಾಡಿ 8 8s ಅಂತ ಬರುತ್ತೆ. ಎಷ್ಟು 8 ಇದೆ, 2 ಇದೆ. ಹಾಗಾಗಿ 64 ಈಸ್ 8 ಸ್ಕ್ವೇರ್, 64 ಈಸ್ 2 ಪವರ್ 6. ಸೊ ಇದಕ್ಕೆ ನಾವು ಬರ್ಕೊಳೋದಕ್ಕೆ ಈಸಿ ಆಯಿತು. ನೆಕ್ಸ್ಟ್ ಹೇಳ್ತೀನಿ ಸ್ಟೆಪ್ ಏನಕ್ಕೆ ನಾವು ಈ ಥರ ಎಲ್ಲ ಮಾಡ್ತಿದ್ದೀವಿ ಅಂತ. ಸೊ ಇಲ್ಲಿ ಬೇಸ್ 4 ಇರೋದ್ರಿಂದ ಈ 64ನ ಇನ್ ಟರ್ಮ್ಸ್ ಆಫ್ 4ಅಲ್ಲಿ ಬರೆಯೋಣ. ಇನ್ ಟರ್ಮ್ಸ್ ಆಫ್
4 ಪವರಲ್ಲಿ. ಸೊ 64 ತಗೊಂಡೆ, 4 1s 4, 2 ಉಳಿತು, 4 6 24 ಆಗುತ್ತೆ. ಸೊ ನೆಕ್ಸ್ಟ್ 4 4s 16 ಆಗುತ್ತೆ. ಅಂದಮೇಲೆ 64ಗೆ ನಿಮಗೆ ಕಂಪ್ಲೀಟಾಗಿ ಏನು ಸಿಕ್ತು, 4 4s 16, 16 4s 64 ಆಗುತ್ತೆ. ಸೊ 4 ಕ್ಯೂಬ್ ಅಂತ ಆಯಿತು. ಸೊ ಇದು ಕೂಡ ಗೊತ್ತಾಯಿತು. ಸೊ ಇನ್ ಟರ್ಮ್ಸ್ ಆಫ್ 2, ಇನ್ ಟರ್ಮ್ಸ್ ಆಫ್ 8, ಇನ್ ಟರ್ಮ್ಸ್ ಆಫ್ 4 ಅನ್ನೋದು ನಿಮಗೆ ಗೊತ್ತಾಗಿದೆ. ಕರೆಕ್ಟ್ ಅಲ್ವೇನ್ರೋ? ಸೊ ಇವಾಗ ನಾವೇನು ಮಾಡ್ತಾ ಹೋಗೋಣ, ಅವ್ರು ಕೊಟ್ಟಿರೋ ಕ್ವಶನ್ ಏನಂತ ಅಂದರೆ ಇದ್ರ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ, ತುಂಬ ಈಸಿ ಕ್ವಶನ್ ಇದು. ಸೊ ಇವಾಗ ಅವ್ರು ಕೊಟ್ಟಿರೋ ಕ್ವಶನ್ ನಾನು ಕನ್ಸಿಡರ್ ಮಾಡ್ಕೊಂಡೆ ಒಂದು ಲೈನಲ್ಲಿ. ಈಗ 64 ಅಂತ ಅಂದರೆ ಇನ್ ಟರ್ಮ್ಸ್ ಆಫ್ ಬೇಸ್ 2 ಇರೋದ್ರಿಂದ ಬೇಸ್ 2ನಲ್ಲಿ ಬರ್ಕೊಂಡಿರೋದು ಯಾವುದು, 64, 2 power 6 ತಾನೆ, ಅದನ್ನ ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಬೇಸ್ 8 ಇರೋದ್ರಿಂದ ಇಲ್ಲಿ 64ನ ಇನ್ ಟರ್ಮ್ಸ್ ಆಫ್ 8ಅಲ್ಲಿ 8 ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಸೊ ಇಲ್ಲಿ 64 ಇನ್ ಟರ್ಮ್ಸ್ ಆಫ್ 4ಅಲ್ಲಿ ಬರ್ಕೊಂಡ್ರೆ 4 ಕ್ಯೂಬ್ ಅಂತ ಬರ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಓಕೆನಾ, ಬೇಸ್ 2 ಅಲ್ಲಿರಲಿ. ಸೊ ಇದು ನೋಡಿದ ತಕ್ಷಣ ನಿಮಗೆ ಏನಂತ ಅನ್ಸುತ್ತೆ, ಲಾಗ್ ಎಮ್ ಪವರ್ ಎನ್ ಪವರಲ್ಲಿದೆ ಅಂತ. ಲಾಗ್ ಎಮ್ ಪವರ್ ಎನ್ ಅಂದರೆ ಏನಂತ ಹೇಳಿದ್ದೀನಿ, ಎನ್ ಲಾಗ್ ಎಮ್ ಅಂತ ಹೇಳಿದ್ದೀನಿ. ಓಕೆನಾ. ಸೊ ಹಾಗಾಗಿ ಪವರಲ್ಲಿರೋದು ಲಾಗ್ ಪಕ್ಕ ಬರುತ್ತೆ. ಅಂದರೆ ಇದರ ಅರ್ಥ ಏನು, 1 ಈ ಪವರಲ್ಲಿರೋದು ಲಾಗ್ ಪಕ್ಕ ಬರುತ್ತೆ. ದಟ್ ಈಸ್ 6 log 2 ಬೇಸ್ 2 ಆಸ್ ಇಟ್ ಈಸ್. ಅದೇ ರೀತಿ ಇಲ್ಲಿ ಪವರ್ 2 ಇದೆ, ಅದೇನಾಗುತ್ತೆ 2 log 8 ಬೇಸ್ 8 ಅಂತ ಆಗುತ್ತೆ. ಸೊ ಇಲ್ಲಿ ಪವರ್ 3 ಇದೆ, ಇದೇನು ಬರುತ್ತೆ, ಲಾಗ್ ಪಕ್ಕ ಬರುತ್ತೆ. ಸೊ 3 log 4 ಬೇಸ್ 4. ಓಕೆನಾ. ಸೊ ನೀವು ಲಾಗ್ 2 ಬೇಸ್ 2, ಲಾಗ್ 8 ಬೇಸ್ 8, ಲಾಗ್ 4 ಬೇಸ್ 4 ಅಂತ ಏನೇ ಇರಲಿ, ಲಾಗ್ ಎ ಬೇಸ್ ಎ, ಲಾಗ್ 10 ಬೇಸ್ 10, ಬೇಸು ಮತ್ತು ವ್ಯಾಲ್ಯೂ ಎರಡೂ ಸೇಮ್ ಇದೆ ಅಂತ ಅಂದರೆ ಅದ್ರ ವ್ಯಾಲ್ಯೂ 1, ಇದನ್ನು ಮರಿಬೇಡಿ. ಲಾಗ್ 2 ಬೇಸ್ 2, ಲಾಗ್ 8 ಬೇಸ್ 8, ಲಾಗ್ 4 ಬೇಸ್ 4 ಅಂದರೆ ಇಷ್ಟರ ವ್ಯಾಲ್ಯೂ ಇದು 1, ಇದು 1, ಇದು 1 ಅಂದರೆ ಉಳ್ಕೊಳೋದೇನು 1/6 ಪ್ಲಸ್ 1/2 ಪ್ಲಸ್ 1/3 ಅಂತ ಬರುತ್ತೆ. ಓಕೆನಾ. ಸೊ 1/6 ಅಂತ ಹಾಗೆ ಬರ್ಕೊಂಡೆ, 1/2 1/3ಗೆ 6 ಬಿದ ಎಲ್ ಸಿ ಎಮ್ ಅಂತ ತಗೊತೀನಿ. 6 ಎಲ್ ಸಿ ಎಮ್ ತಗೊಂಡ್ರೆ 3 1s 3 ಬರ್ಕೊತೀನಿ, 2 1s 2 ಕ್ರಾಸ್ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ 1/6 ಹ್ಯಾಸ್ ಇಟ್ ಈಸ್, 3 + 2 ಅಂದರೆ 5 ಆಗುತ್ತೆ, 5/6 ಆಗುತ್ತೆ. ಓಕೆನಾ. 6ನ ಎಲ್ ಸಿ ಎಮ್ ತಗೊಂಡ್ರೆ 1 + 5 ಏನಾಗುತ್ತೆ, 6 ಆಗುತ್ತೆ. 6/6 ಅಂದರೆ ಆನ್ಸರ್ ಏನು, 6 1s 6, 1 ಉಳಿಯುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ಬೇಸಿಕ್ ಮ್ಯಾಥ್ಸ್ ಸಿಂಪ್ಲಿಫಿಕೇಶನ್ ನಿಮಗೆ ಗೊತ್ತೇ ಇದೆ. ಸೊ ಇಲ್ಲಿ ನಿಮಗೆ ಗೊತ್ತಾಗಿದ್ದೇನಂತ ಅಂದರೆ ಈ ಥರ ಬೇಸ್ ಇದ್ದಾಗ ಆ ಬೇಸ್ ಟರ್ಮ್ಸ್ ನಂಬರಿಂದನೇ ನೀವು ಬರಿತಾ ಹೋಗ್ಬೇಕು. ಆವಾಗ ನೀಟಾಗಿ ನಿಮಗೆ ಏನಾಗುತ್ತೆ ಅಂದರೆ ಬೇಸು ಮತ್ತು ಅದು ಸೇಮ್ ಬಂದುಬಿಟ್ರೆ ನಂಬರ್, ಅದ್ರ ವ್ಯಾಲ್ಯೂ 1 ಅಂತ ಆಗ್ಬಿಡುತ್ತೆ. ಓಕೆನಾ. ಆವಾಗ ಮಿಕ್ಕಿದ್ದೆಲ್ಲ ಸಿಂಪ್ಲಿಫಿಕೇಶನ್ ಮಾಡ್ಬೋದು. ಸೊ 1 ಅಂತ ಆನ್ಸರ್ ಬಂದಿದೆ. ಆಪ್ಷನ್ ನೋಡಿದಾಗ ಆಪ್ಷನ್ ಏನಲ್ಲಿದೆ, ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ 59th ಕ್ವೆಶನ್. ಇಫ್ ಎ ಈಸ್ ಈಕ್ವಲ್ ಟು 1 2x 0 1 0 0 0 1 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 1 - 2y 0 1 0 0 0 1 ಆ್ಯಂಡ್ ಎ ಬಿ ಈಸ್ ಈಕ್ವಲ್ ಟು a into b is equal to 1 0 0 0 1 0 0 0 1 ಆಗಿದ್ರೆ then the value of x plus y is options. ಓಕೆನಾ. ಸೊ ತುಂಬ ಸಿಂಪಲ್ ಕ್ವಶನ್ ಇದು, ನೋಡೋದಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ತಿದೆ ಬಟ್ ಈಸಿ ಇದೆ. ಇಲ್ಲಿ ಮ್ಯಾಟ್ರಿಕ್ಸ್ ಎ ಮತ್ತು ಬಿ ಎರಡನ್ನೂ ಕೊಟ್ಟಿದ್ದಾರೆ ಆ್ಯಂಡ್ ಎ ಬಿನ ಮಲ್ಟಿಪ್ಲೈ ಮಾಡಿದ್ರೆ ಇದು ಆನ್ಸರ್ ಬರುತ್ತೆ ಅನ್ನೋ ತಗೊಳ್ಳಿ ಅಂತ ಹೇಳಿದ್ದಾರೆ. ಓಕೆನಾ. ಅಂದಮೇಲೆ ಎಕ್ಸ್ ಪ್ಲಸ್ ವೈ ಆನ್ಸರ್ ಏನು ಅಂತ. ಓಕೆನಾ. ಸೊ ಬರಿತಾ ಹೋಗೋಣ. ಎ ಬಿ ಈಸ್ ಈಕ್ವಲ್ ಟು ಕೊಟ್ಟಿದ್ದಾರಲ್ಲ, ಅದನ್ನು ಬರ್ಕೊಂಡೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3. ಓಕೆನಾ. ಆಫ್ ಆರ್ಡರ್ 2 ಅಂದರೆ 1 0 0 1. ಓಕೆನಾ. ಸೊ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅವ್ರು ಕೊಟ್ಟಿದ್ದೇ ಬರ್ಕೊಂಡಿದ್ದೀವಿ. ಈಗ ಎ ಅಂದ್ರೇನು, ಅವ್ರು ಕೊಟ್ಟಿರೋದು 1 2x ಇಲ್ಲಿ ಕೊಟ್ಟಿದ್ದಾರಲ್ರೋ, ಅದನ್ನು ಬರ್ಕೊಂಡೆ. ಬಿ ಅಂದ್ರೇನು 1 - 2y, ಆ ಮ್ಯಾಟ್ರಿಕ್ಸ್ನ ಬರ್ಕೊಂಡೆ. ಓಕೆನಾ. ಸೊ ಇವಾಗ ನೀವೇನು ಮಾಡಿ ಗೊತ್ತಾ, ಮಲ್ಟಿಪ್ಲೈ ಮಾಡ್ತಾ ಕೂರಬೇಡಿ. ಎ ಇಂಟು ಬಿ ಮಲ್ಟಿಪ್ಲಿಕೇಶನ್ ಇದೆಯಲ್ಲ, ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಕೇಳಿರೋದವ್ರಿಗೆ ಎಕ್ಸ್ ಪ್ಲಸ್ ವೈ, ಎಕ್ಸು ಮತ್ತು ವೈ ಇರೋ ಅಂತಹ ಅಂದರೆ ಎಂಟ್ರಿ ಯಾವುದು ಅಥವಾ ಕಾಲಮು ರೋ ಯಾವುದು. ಇಲ್ಲಿ ಎಕ್ಸ್ ಇರೋಂತಹ ರೋ ಮೊದಲನೇ ರೋ, ವೈ ಇರೋಂತಹ ಕಾಲಮು 3ನೇ ಕಾಲಮು. ಹಾಗಾಗಿ ಅದನ್ನು ಮಾತ್ರ ಮಲ್ಟಿಪ್ಲೈ ಮಾಡಿ, ಮಿಕ್ಕಿದ್ದೇನು ಮಾಡೋಕ್ಕೆ ಹೋಗ್ಬೇಡಿ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದಾಗ ಏನೋ ಒಂದು ಬರುತ್ತೆ, ಡ್ಯಾಶ್ ಅಂತ ಹಾಕಿದ್ದೀನಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿದ್ರೆ ಏನೋ ಒಂದು ಬರುತ್ತೆ, ಅದನ್ನು ಡ್ಯಾಶ್ ಅಂತ ಹಾಕಿದ್ದೀನಿ. ಸೊ ನೆಕ್ಸ್ಟು ಫಸ್ಟ್ ರೋ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡೋಣ. 1 ಇಂಟು ವೈ 1 ಇಂಟು ವೈ ಪ್ಲಸ್ 2 ಇಂಟು 0. ಓಕೆನಾ. ಪ್ಲಸ್ ಎಕ್ಸ್ ಇಂಟು 1. ಓಕೆನಾ. ಸೊ ಇಷ್ಟು ಬರ್ಕೊಂಡೆ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ಅದನ್ನೇ ಮತ್ತೆ 1 0 0 0 1 0 0 0 1 ಅಂತ ಹಾಕ್ಕೊಂಡೆ. ಸೊ ಮಿಕ್ಕಿದ್ದು ನಮಗೆ ಏನೂ ಬೇಡ. ರೀಸನ್ ಏನು, ಎಕ್ಸ್ ಮತ್ತು ವೈ ಕಾಂಬಿನೇಷನ್ ಸಿಕ್ಕಿದೆ. ಓಕೆನಾ. ಸೊ ಹಾಗಾಗಿ ಮಿಕ್ಕಿದ್ದು ಏನೂ ಬೇಡ, ಡ್ಯಾಶ್ ಡ್ಯಾಶ್ ಅಂತ ಹಾಕ್ಬಿಟ್ಟಿದ್ದೀನಿ ನಾನು. ಏನು ಬರುತ್ತೆ ಅನ್ನೋದು ಬೇಡ ನಮಗೆ. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ. 1 ಇಂಟು ವೈ ವೈ ಪ್ಲಸ್ 2 ಇಂಟು 0 0, ಎಕ್ಸ್ 1 ಎಕ್ಸ್, ವೈ ಪ್ಲಸ್ ಎಕ್ಸ್ ಅಂತ ಬರುತ್ತೆ. ಸೊ ಇಲ್ಲೇನಿದೆ 1 0 0 ಇದೆ, 1 0 0 ಹಾಕೊಳ್ಳಿ. ಮಿಕ್ಕಿದೆಲ್ಲ ಡಿಟ್ಟೋ ಅದೆಲ್ಲ ಬೇಡ ನಮಗೆ. ಸೊ ಇಲ್ಲಿ ಫಸ್ಟ್ ಎಂಟ್ರಿ ಇಲ್ಲಿ ಇದು ಡ್ಯಾಶ್ ಇದು, ಬಟ್ ನಮಗೆ ಬೇಕಾಗಿರೋದು ಈ ಕ್ವಾಂಟಿಟಿ ತಾನೆ, ಥರ್ಡ್ ಒನ್ ಅದನ್ನು ನೋಡ್ಬೇಕು ನೀವು. ಓಕೆನಾ. ಸೊ
ಇದು ಮತ್ತು ಈ 8ನ ಕಂಪೇರ್ ಮಾಡಿದ್ರೆ y ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಥವಾ y ಪ್ಲಸ್ ಎಕ್ಸ್ ಅಂದ್ರೂ ಒಂದೇ ಎಕ್ಸ್ ಪ್ಲಸ್ ವೈ ಅಂದ್ರೂ ಒಂದೇ. ಸೊ ವ್ಯಾಲ್ಯೂ ಏನು ಬರ್ತಿದೆ 0 ಬರ್ತಿದೆ. ಓಕೆನಾ. ಸೊ ಆಪ್ಷನ್ ಎ 0 ಈಸ್ ದ ಆನ್ಸರ್. ಅರ್ಥ ಆಯಿತು ಅಂತ ಅನ್ಕೊತೀನಿ. ಏನಿಲ್ಲ, ತುಂಬ ಸಿಂಪಲ್ ಆಗಿತ್ತು. ಮಲ್ಟಿಪ್ಲೈ ಮಾಡೋದಿತ್ತಲ್ಲ, ಅದು ಮಲ್ಟಿಪ್ಲೈ ಮಾಡಬೇಕಾದ್ರೆ ಎಕ್ಸ್ ಮತ್ತು ವೈ ಕಾಂಬಿನೇಷನ್ ಕೇಳಿರೋದ್ರಿಂದ ಎಕ್ಸ್ ಇರೋ ಅಂತಹ ರೋ ಹುಡುಕ್ತೆ, ವೈ ಇರೋಂಥ ಕಾಲಮ್ ಹುಡುಕ್ತೆ, ಅದನ್ನು ಮಾತ್ರ ಮಲ್ಟಿಪ್ಲೈ ಮಾಡಿದೆ. ಸೊ ಮಲ್ಟಿಪ್ಲೈ ಮಾಡಿ ಕಂಪೇರ್ ಮಾಡ್ಕೊಂಡ್ವಿ. ಓಕೆನಾ. ಸೊ ಮೇಡಮ್ ಅದನ್ನಷ್ಟೇ ಹಾಕಿದ್ರು ಆಗಿತ್ತು, ಡ್ಯಾಶ್ ಡ್ಯಾಶ್ ಎಲ್ಲ ಯಾಕೆ ಹಾಕಿದ್ದೀರಾ ಅಂತ ಕೇಳೋರಿಗೆ, ಇಲ್ಲಿ ಈಕ್ವಲ್ ಅಂತ ಇದೆ ಅಲ್ವೇನ್ರೋ, ಅವಾಗ ಕಂಪೇರ್ ಮಾಡ್ಕೊಬಿಟ್ರೆ ನೀವು ಏನು ಮಾಡ್ಬಿಡ್ತೀರಾ ಅಂದರೆ ಇದೊಂದೇ ಬರ್ಕೊಂಡ್ಬಿಟ್ರೆ ಈಸ್ ಈಕ್ವಲ್ ಟು 1 ಅಂತ ಕಂಪೇರ್ ಮಾಡ್ಕೊಂಡ್ಬಿಡ್ತೀರಾ. ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡೋಣ ಅಂತ ಮೊದಲನೇ ಎಂಟ್ರಿ 1, ಎರಡನೇ ಎಂಟ್ರಿ 0, ಮೂರನೇ ಎಂಟ್ರಿ 0. ಸೊ ಇದಿದು ಕಂಪೇರ್ ಮಾಡೋಕ್ಕೋಸ್ಕರ ಅದು ನಾನು ಡ್ಯಾಶ್ ಡ್ಯಾಶ್ ಅಂತ ಹಾಕೊಂಡಿದ್ದೀನಿ ಅಷ್ಟೇ. ಓಕೆನಾ. ಸೊ ಅಲ್ಲಿ ಎಂಟ್ರೀಸ್ ಇದೆ, ನಾವು ಅದನ್ನು ಮಲ್ಟಿಪ್ಲೈ ಮಾಡಿಲ್ಲ ಅಷ್ಟೇ. ಸೊ ಆನ್ಸರ್ ಇಷ್ಟು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 1 ಮಾರ್ಕ್ಸಲ್ಲಿ ಇರೋವಂತಹ ಲಾಸ್ಟ್ ಕ್ವೆಶನ್. ನೆಕ್ಸ್ಟ್ ಎಲ್ಲ 2 ಮಾರ್ಕ್ಸ್ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ. ಸೊ ಫೈಂಡ್ ಆಲ್ ಟಿ ಸಚ್ ದಟ್ ಡಿಟರ್ಮಿನೆಂಟ್ ಆಫ್ ಟಿ ಮೈನಸ್ 4, 3, 2, t ಮೈನಸ್ 9 ಇಸ್ ಈಕ್ವಲ್ ಟು 0. ಅಂದರೆ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಟಿ ಮೈನಸ್ 4, 3, 2, t ಮೈನಸ್ 9 ವ್ಯಾಲ್ಯೂ 0 ಕೊಟ್ಟಿದ್ದಾರೆ ಅಂತ ಅಂದರೆ ವಾಟ್ ಈಸ್ ದಟ್ ಟಿ ಅಂತ ಕೇಳಿದ್ದಾರೆ. ಫೈಂಡ್ ಆಲ್ ಟಿ ಅಂದ್ರೆ ಅರ್ಥ ಟಿ ವ್ಯಾಲ್ಯೂಸ್ಗಳು. ಓಕೆನಾ. 2 ಆಗಿರ್ಬೋದು, 3 ಆಗಿರ್ಬೋದು, ಗೊತ್ತಿಲ್ಲ, ನೋಡೋಣ. ಸೊ ಡಿಟರ್ಮಿನೆಂಟ್ ಅವ್ರು ಕೊಟ್ಟಿರೋದೇನು ಅದನ್ನು ಬರ್ಕೊಳ್ಳಿ. ಗಿವನ್ ಡಿಟರ್ಮಿನೆಂಟ್ ಆಫ್ ಟಿ ಮೈನಸ್ 4, 3, 2, t ಮೈನಸ್ 9 ಇಸ್ ಈಕ್ವಲ್ ಟು 0 ಅಂತ ಹಾಕೊಳ್ಳಿ. ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡೋದು ನಿಮಗೆ ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದೆ. ಏನು ಮಾಡ್ಬೇಕು ಹೇಳಿ, ಇವೆರಡೂ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಟಿ ಮೈನಸ್ 4 ಇಂಟು ಟಿ ಮೈನಸ್ 9 ಅಂತ ಮೈನಸ್ ನೀವೇ ಬರ್ಕೊಬೇಕು. ನೆಕ್ಸ್ಟ್ ಇವೆರಡನ್ನೂ ಮಲ್ಟಿಪ್ಲೈ ಮಾಡಬೇಕು. 2 3s 6. ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಇವೆರಡನ್ನೂ ಮಲ್ಟಿಪ್ಲೈ ಮಾಡಬೇಕು. ಟಿ ಮೈನಸ್ 4 ಇಂಟು ಟಿ ಮೈನಸ್ 9 ಬರ್ಕೊಂಡಿದ್ದೀವಲ್ವಾ, ಮೈನಸ್ ಅಂತ ನೀವೇ ಬರಿಬೇಕು. 2 3s 6. ಓಕೆನಾ. ಇಸ್ ಈಕ್ವಲ್ ಟು 0 ಅಂತ ಇದೆ, 0ನೇ ತಗೊಳ್ಳಿ. ಈಗೇನು ಮಾಡೋಣ, ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಲ್ವೇನ್ರೋ. ಸೊ ಮಲ್ಟಿಪ್ಲೈ ಮಾಡೋಣ. ಟಿ ಇಂದ ಒಂದ್ಸಲಿ, ಮೈನಸ್ 4 ಇಂದ ಒಂದ್ಸಲಿ. ಟಿ ಇಂಟು ಟಿ, ಟಿ ಸ್ಕ್ವೇರ್. ಟಿ ಇಂಟು ಮೈನಸ್ 9, ಮೈನಸ್ 9 ಇಂಟು ಟಿ. ಓಕೆನಾ. ಈಗ ಮೈನಸ್ 4 ಇಂದ ಮಲ್ಟಿಪ್ಲೈ ಮಾಡಿ. ಮೈನಸ್ 4 ಇಂಟು ಟಿ, ಮೈನಸ್ 4t. ಮೈನಸ್ 4 ಇಂಟು ಮೈನಸ್ 9, ಮೈನಸ್ ಇಂಟು ಮೈನಸ್ ಪ್ಲಸ್ 4 9s 36. ಮೈನಸ್ 6 ಆಸ್ ಇಟ್ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಟಿ ಸ್ಕ್ವೇರ್. ಮೈನಸ್ 9 ಮೈನಸ್ 4 ಅಂದ್ರೆ ಎಷ್ಟಾಗುತ್ತೋ, ಮೈನಸ್ 13 ತಾನೆ. ಸೊ ಮೈನಸ್ 13 ಅಂತ ಬರ್ಕೊಳ್ಳಿ. 36 ಅಲ್ಲಿ 6 ಹೋದ್ರೆ ಪ್ಲಸ್ 30 ವಿಚ್ ಇಸ್ ಈಕ್ವಲ್ ಟು 0. ಈಗ ಇದು ಯಾವ ರೀತಿ ಬಂದಿದೆ ಅಂದರೆ ಫ್ಯಾಕ್ಟರೈಸೇಷನ್ ಮಾಡೋ ಥರ ಬಂದಿದೆ. ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್. ಫ್ಯಾಕ್ಟರೈಸೇಷನ್ ಗೊತ್ತಿದೆ ಅಲ್ವಾ. ಸೊ ಇಲ್ಲಿ 30 ಅಂತ ಇದೆ. 30 ಟಿ ಸ್ಕ್ವೇರ್ ಅಂದರೆ 30 ಅಂತ ಅಂದರೆ ಆ್ಯಡ್ ಮಾಡೋ ರೀತಿ ಇದೆ. ಪ್ಲಸ್ 30 ಟಿ ಸ್ಕ್ವೇರ್ ಅಂತ ಇದೆ. ಸೊ ಏನು ತಗೊಳ್ಬಹುದು ಅಂತ ನೋಡಿದಾಗ ನಿಮಗೆ ಅನ್ಸುತ್ತೆ 15 2 30 ಆಗುತ್ತಲ್ವಾ, 10 3 30 ಆಗುತ್ತಲ್ವಾ. ಕರೆಕ್ಟ್ ಅಲ್ವೇನ್ರ. 15 2s 10 3s ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಪ್ಲಸ್ ಅನ್ನೋ ಸೈನ್ ಇರೋದ್ರಿಂದ, ಇಲ್ಲಿ ಪ್ಲಸ್ ಇದೆ ನೋಡಿ, ಪ್ಲಸ್ ಅನ್ನೋ ಸೈನ್ ಇರೋದ್ರಿಂದ ಆ್ಯಡ್ ಮಾಡಿದ್ರೆ ನಿಮಗೆ 13 ಬರಬೇಕು. ಇನ್ಫ್ಯಾಕ್ಟ್ ಮೈನಸ್ 13 ಬರಬೇಕು ಅಂತ ನಂಬರ್ ತಗೋಬೇಕು. 15 2s ತಗೊಂಡ್ಬಿಟ್ರಿ ಅನ್ಕೊಳ್ಳಿ. 15ಗೆ 2ನ ಆ್ಯಡ್ ಮಾಡಿದ್ರೆ ನಿಮಗೆ 13 ಬರಲ್ಲ, 17 ಬರುತ್ತೆ. ಮೇಡಮ್ ಕಳಿಯೋದ್ರೆ ಬರುತ್ತಲ್ಲ, ಇಲ್ಲಿರೋದು ಪ್ಲಸ್ ಅಲ್ಲ. ಪ್ಲಸ್ ಅಂದ್ರೆ ಅರ್ಥ ಆ್ಯಡ್ ಮಾಡೋ ರೀತಿ ಇರೋದು ತಗೊಳ್ಳಿ ಅಂತ ಅರ್ಥ. 10 3s ತಗೊಳ್ಳಿ. 10 3s ತಗೊಂಡ್ರೆ ಏನಾಗುತ್ತೆ, 10ಕ್ಕೆ 3ನ ಆ್ಯಡ್ ಮಾಡಿದ್ರೆ 13 ಬಂದೇ ಬರುತ್ತೆ. ಓಕೆನಾ. ಸೊ ಹಾಗಾಗಿ ಟಿ ಸ್ಕ್ವೇರ್ ಹಾಗೆ ಬರ್ಕೊಂಡಿದ್ದೀರಾ. ಈ ಮಿಡಲ್ ಟರ್ಮ್ನ ಈ ರೀತಿಯಾಗಿ ಸ್ಪ್ಲಿಟ್ ಮಾಡ್ಕೋಬೋದು ನಾವು. ಏನಂತ 10 3s ಮೈನಸ್ 10t ಮೈನಸ್ 3t. ಆವಾಗಲೇ ತಾನೇ ಮೈನಸ್ 13t ಬರೋದು. ಸೊ ಮೈನಸ್ 10 ಮೈನಸ್ 3 ಮೈನಸ್ 13 ಆಗುತ್ತೆ. ಪ್ಲಸ್ 30 ಆಸ್ ಇಟ್ ಈಸ್. ಸೊ ಇವಾಗ ಏನು ಮಾಡಿ ಗೊತ್ತಾ, ಇವೆರಡು ಟರ್ಮಲ್ಲಿ ಮತ್ತು ಇವೆರಡು ಟರ್ಮಲ್ಲಿ ಗ್ರೂಪ್ ಮಾಡ್ಕೊಂಡು ಕಾಮನ್ ತಗೊಳ್ಳಿ. ಟಿ ಸ್ಕ್ವೇರ್ ಮೈನಸ್ 10t ಏನು ಕಾಮನ್ನು, ಟಿ ಕಾಮನ್. ಟಿ ಕಾಮನ್ ತೆಗೆದ್ರೆ ಇಲ್ಲೊಂದು ಟಿ ಉಳಿಯುತ್ತೆ. ಮೈನಸ್ ಎಲ್ ಟಿ ಹೊರಗೆ ಹೋಗಿದೆಯಲ್ಲ, ಮೈನಸ್ 10 ಉಳ್ಕೊಂಡಿರುತ್ತೆ. ನೆಕ್ಸ್ಟ್ ಇವೆರಡು ಟರ್ಮಲ್ಲಿ ಏನು ಕಾಮನ್ ತೆಗಿಯೋಣ, ಮೈನಸ್ 3 ಕಾಮನ್ ತೆಗಿಯೋಣ. ಮೈನಸ್ 3 ಕಾಮನ್ ತೆಗೆದ್ರೆ ಇಲ್ಲಿ ಉಳಿಯೋದೇನು, ಬರೀ ಟಿ. ಸೊ ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಪ್ಲಸ್ ಇರೋದೇನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಇಲ್ಲಿ 3 ಕಾಮನ್ ತೆಗೆದಿರೋದ್ರಿಂದ ಇಲ್ಲಿ 13ನಲ್ಲಿ ಇನ್ನೆಷ್ಟು ಉಳಿಯುತ್ತೋ, 3 10s 30 ಅಂತ ಗೊತ್ತು. 3 ಹೋಗಿದೆ ಹೊರಗಡೆ, ಇನ್ನು ಉಳಿಯೋದು 10 ಮಾತ್ರ. ಸೊ 10 ಉಳಿಯಿತು ವಿಚ್ ಇಸ್ ಈಕ್ವಲ್ ಟು 0 ಆಸ್ ಇಟ್ ಈಸ್. ಸೊ ಟಿ ಮೈನಸ್ 10 ಟಿ ಮೈನಸ್ 10 ಎರಡರಲ್ಲೂ ಇರೋದನ್ನ ಟಿ ಮೈನಸ್ 10 ಕಾಮನ್ ತಗೊಂಡ್ರೆ ಉಳಿಯೋದು ಇಲ್ಲಿ ಟಿ, ಇಲ್ಲಿ ಮೈನಸ್ 3. ಸೊ ಟಿ ಮೈನಸ್ 3. ಸೊ ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಟಿ ನಾವು? ಟಿ ಮೈನಸ್ 10 ಒಂದ್ಸಲಿ 0 ಕೊಟ್ಟರೆ ಟಿ ವ್ಯಾಲ್ಯೂ 10 ಬರುತ್ತೆ. ಟಿ ಮೈನಸ್ 3 0 ಕೊಟ್ಟರೆ ಟಿ ವ್ಯಾಲ್ಯೂ 3 ಬರುತ್ತೆ. 10 and 3. ಸೊ 10 and 3 ಎಲ್ಲಿದೆ ಅಂತ ನೋಡಿದಾಗ ಸೊ ಆಪ್ಷನ್ ಏನಲ್ಲಿದೆ. ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್. ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಫ್ಯಾಕ್ಟರೈಸೇಷನ್ ಇನ್ನೂ ಮ್ಯಾಮ್ ಡೌಟ್ ಇದೆ ಅಂತ ಅನ್ನೋರು ನೀಟಾಗಿ ಕೇಳಿಸ್ಕೊಳ್ಳಿ. ಟಿ ಸ್ಕ್ವೇರ್ ಮೈನಸ್ 13t ಪ್ಲಸ್ 30 ಇಸ್ ಈಕ್ವಲ್ ಟು 0 ಅಂತ ಇಟ್ಟುಕೊಂಡ್ರು. ಓಕೆನಾ. ಸೊ ಇವೆರಡನ್ನು ತಗೊಂಡ್ರೆ ಪ್ಲಸ್
30 ಟಿ ಸ್ಕ್ವೇರ್ ಅಂತ ಆಗುತ್ತೆ. ಪ್ಲಸ್ ಅಂತ ಸೈನ್ ಇರೋದ್ರಿಂದ ಆ್ಯಡ್ ಮಾಡಿದ್ರೆ ನಿಮಗೆ ಮಿಡಲ್ ಟರ್ಮ್ ಬರಬೇಕು. ಆ್ಯಡ್ ಮಾಡಿದ್ರೆ ಅಂದ್ರೆ ಅರ್ಥ 10 3s ತಗೋಬೇಕು. 10ಗೆ 3ನ ಆ್ಯಡ್ ಮಾಡಿದ್ರೆ 13 ಬರುತ್ತೆ. 10 3s ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತೆ. ಸೊ 10t 3t ಅವಾಗೇನಾಗುತ್ತೆ ಟಿ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಆ್ಯಡ್ ಮಾಡೋದಕ್ಕೆ ಅನ್ನೋದಕ್ಕೆ ಸೈನ್ ಅಷ್ಟೇ ಹೇಳೋದು. ಅದಾದಮೇಲೆ ಏನು ಬರಬೇಕು ನಿಮಗೆ 13t ಮೈನಸ್ ಬರಬೇಕು. ಸೊ ಇದು -10 ಇದು -3t. ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಅವಾಗೇನಾಗುತ್ತೆ ಟಿ ಸ್ಕ್ವೇರ್ -10t -3t + 30 = 0. ಸೊ ಇವೆರಡೊಂದು ಗ್ರೂಪ್ ಮಾಡ್ಕೊಂಡ್ರೆ ಟಿ ಕಾಮನ್ ತೆಗೆದ್ರೆ ಇಲ್ಲೊಂದು ಟಿ ಉಳಿಯುತ್ತೆ. -t ಹೊರಗೆ ಹೋಗಿರೋದ್ರಿಂದ ಇಲ್ಲಿ 10 ಇರೋದು ಹಂಗೆ ಇರುತ್ತೆ. ಇಲ್ಲಿ -3 ಕಾಮನ್ ತೆಗೆದ್ರೆ ಇಲ್ಲಿ ಟಿ ಉಳಿಯುತ್ತೆ. ಮೇಡಮ್ ಅದೆಂಗೆ ಟಿ ಉಳಿಯುತ್ತೆ? ಇಲ್ಲಿ -3 ಕಾಮನ್ ತೆಗೆದಿರೋದನ್ನ ಎಷ್ಟು ಉಳಿಯುತ್ತೆ? ಟಿನೇ ತಾನೆ. ನೆಕ್ಸ್ಟ್ ಇಲ್ಲಿ ಮೈನಸ್ನ ಕಾಮನ್ ತೆಗೆದಿರೋದನ್ನ ಪ್ಲಸ್ ಇರೋದು ಏನಾಗುತ್ತೆ ಮೈನಸ್ ಆಗುತ್ತೆ. 3 10s 30. ಸೊ ಇಲ್ಲಿ 10 ಉಳಿದಿರುತ್ತೆ. ಸೊ ಟಿ -10 ಮತ್ತು ಟಿ -3 ಅಂದರೆ ಒಂದ್ಸಲಿ 10 ಒಂದ್ಸಲಿ 3 ಬರುತ್ತೆ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ದ ವ್ಯಾಲ್ಯೂಸ್ ಆಫ್ ಟಿ ಆರ್ 3 and 10. ಆಪ್ಷನ್ ಎ ಈಸ್ ಕರೆಕ್ಟ್. ಜಸ್ಟ್ ಅಬ್ಸರ್ವ್ ಮಾಡಿ ಪ್ರೀವಿಯಸ್ 3 ಕ್ವಶನ್ಸ್ಗೂ ಆಪ್ಷನ್ ಏನೇ ಕರೆಕ್ಟ್ ಆಗಿದೆ. ಓಕೆನಾ? ಕೆಲವೊಂದು ಟೈಮ್ ನಾವು ಏನು ಮಾಡ್ತೀವಿ ಅಂತಂದರೆ ಗೊತ್ತಿಲ್ಲದಲೇ ಹೋದರೆ ಇದು ಎ ಇದ್ರೆ ಇದು ಸಿ ಇರಬಹುದು, ಇದು ಡಿ ಇರಬಹುದು. ಆ ಥರ ನಾವೇನು ಮಾಡ್ತೀವಿ ಸುಮ್ಮನೆ ಏನೋ ಒಂದು ಆಗಬಹುದು ಅಂತ ಹಾಕ್ತೀವಿ ನೋಡಿ. ಸೊ 3ಕ್ಕೂ ಎ ಆಗಿಬಿಟ್ಟಿದೆ ಇಲ್ಲಿ ಆಪ್ಷನ್ಸ್ಗಳು. ಓಕೆನಾ? ಸೊ ಹಾಗೆ ಗೆಸ್ಸಲ್ಲಿ ನಾವು ಹಾಕಿ ಇದಕ್ಕೆ ಎ ಆಗಿರ್ಬೋದು ಇದಕ್ಕೆ ಬಿ ಆಗಿರ್ಬೋದು ಅಂತ ಹಾಕ್ಕೊಂಡೋದ್ರೆ ನಿಜ ವರ್ಕ್ ಆಗಲ್ಲ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ. ತುಂಬ ಈಸಿ ಇದೆ, ಏನು ಕಷ್ಟ ಇಲ್ಲ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಸ್ವಲ್ಪ ಕಷ್ಟ ಇತ್ತು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಈಗಿನ ಪ್ರಾಬ್ಲಮ್ಸ್ ಎಲ್ಲ ಈಸಿ ಇದೆ. ಸೊ ಅಂದರೆ ಇಷ್ಟು % ಡಿಫಿಕಲ್ಟಿ ಲೆವೆಲ್, ಇಷ್ಟು ಈಸಿ ಲೆವೆಲ್ ಅಂತ ಕೊಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಹಾಗಾಗಿ ನೀವು ಸ್ಟಾರ್ಟಿಂಗ್ ಟಫ್ ಇರೋದು ನೋಡಿಬಿಟ್ಟು ಮ್ಯಾಥ್ಸೇ ಟಫ್ ಅಂತ ಅಂದ್ಕೊಂಡು ಮ್ಯಾಥ್ಸ್ ಪ್ರಾಬ್ಲಮ್ಸ್ ಬಿಡೋಕ್ಕೆ ಹೋಗಬೇಡಿ. ಆದಷ್ಟು ವರ್ಕ್ ಮಾಡಿ, ನಿಜವಾಗ್ಲೂ ಈಸಿ ಆಗುತ್ತೆ. ಸೊ ಇವತ್ತಿಂದನೂ ಸ್ಟಾರ್ಟ್ ಮಾಡಿ. MCA ಎಕ್ಸಾಮ್ ಅನೌನ್ಸ್ ಮಾಡೋ ಅಷ್ಟೊತ್ತಿಗೆ ನೀಟಾಗಿ ಪ್ರಿಪೇರ್ ಆಗ್ಬೋದು. ಸೊ ನೀವು ಸ್ಟಾರ್ಟೇ ಮಾಡಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಆದಷ್ಟು ಪ್ರೀವಿಯಸ್ ಪೇಪರ್ಸ್ ಏನಿದೆ ಒಂದು 5-6 ವರ್ಷದ್ದು ಅಷ್ಟೊಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅದರಿಂದ ಒಂದೊಂದು ಚಿಕ್ಕ ಹಿಂಟ್ ಸಿಗುತ್ತೆ ಹೇಗೆ ಸಾಲ್ವ್ ಮಾಡೋದು ಅಂತ. ಸೊ ನೀವು ಅಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂದರೆ ಕ್ವಶನ್ ಪೇಪರ್ಸ್ನ, ಸೊ ನಿಮಗೇನೋ ಒಂದು ಐಡಿಯಾ ಸಿಗುತ್ತೆ. ಸೊ ಕಂಪ್ಲೀಟಾಗಿ ಆ ಆಪ್ಷನಲ್ಲಿ ಯಾವ್ದು ಆಗಬಹುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪನಾದರೂ ಐಡಿಯಾಸ್ ಇರಲಿ. ಸುಮ್ಮನೆ ಏನೂ ಪ್ರಿಪೇರ್ ಆಗ್ದಲೇ ಮಾತ್ರ ಹೋಗಬೇಡಿ. ಸೊ ಟೈಮ್ ತುಂಬ ಚೆನ್ನಾಗಿ ಸಿಕ್ಕಿದೆ, ನೀಟಾಗಿ ಪ್ರಿಪೇರ್ ಆಗಿ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು 2 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಅದನ್ನು ನಾನು ಸಾಲ್ವ್ ಮಾಡಿ ಸೆಂಡ್ ಮಾಡ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು.